ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರಾವಣ ಹಾ ಮಾಸದ ಉಪನ್ಯಾಸ ಮಾಲಿಕೆಗೆ ಎಲ್ಲರಿಗೂ ಹಾ ಸ್ವಾಗತ. ಬಸವ ಅಂತಾರಾಷ್ಟ್ರೀಯ ಹಾ ತಿಳುವಳಿಕೆ ಕೇಳಿಸ್ತೈತಲ್ಲ ಸರ್? ಹಲೋ. ಕೇಳಿಸ್ತೇತ್ರಿ. ಹಾ ಸರಿ ಮೇಡಮ್ ಸರ್. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಅವರ ತಾಯಿಯವರಾದ ಲಿಂಗೈಕ್ಯ ಪಾರ್ವತಮ್ಮ ಮಡಿವಾಳಪ್ಪ ಕಲ್ಹಾಳ್ ಅವರ ಸ್ಮರಣಾರ್ಥ ಏರ್ಪಡಿಸಿದ ಶರಣ ಮಾಸದ ದತ್ತಿ ಉಪನ್ಯಾಸಕ್ಕೆ ಎಲ್ಲರಿಗೂ ಶರಣ ಬಾಂಧವರಿಗೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಪ್ರಾರ್ಥನೆಯನ್ನ ನಿರ್ವಹಿಸಬೇಕು ಅಂತ ಹೇಳಿ ಶರಣೆ ಎಂಜಲಿನಾ ಗ್ರೆಗರಿ ಅವರನ್ನ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಧ್ವನಿ ಕೇಳಿಸ್ತದ? ಕೇಳಿಸ್ತದೆ ಮೇಡಮ್. ಅದು ಯಾಕೋ ಇಕೋ ಆಗ್ತಾ ಇದೆ ಮೇಡಮ್, ದಯವಿಟ್ಟು ಮ್ಯೂಟ್ ಮಾಡಿ ಪ್ಲೀಸ್. ಆ ಕಡೆ ಎಲ್ಲ ಒಂದ್ 3 ಜನ ಮ್ಯೂಟ್ ಮಾಡ್ಕೊಂಡ್ರಿ, ಒಳ್ಳೇದ. ಅದು ಎಕೋ ನಾನು ಆಗ್ತಾ ಇದೆ. ಮೀಟಿಂಗ್ ಹೋಸ್ಟ್ ಇಲ್ಲ, ಅದಕ್ಕೆ ನನಗೆ ಮಾಡಕ್ ಆಗ್ತಾ ಇಲ್ಲ. ಎಲ್ಲರೂ ಮ್ಯೂಟ್ ಮಾಡಿ. ಇವತ್ತಿನಿಂದ ಶ್ರಾವಣ ಮಾಸ ಅಂತ ಹೇಳ್ತೀವಿ, ಅದು ಶರಣರ ಮಾಸದ ಒಂದು ಉಪನ್ಯಾಸ ಮಾಲಿಕೆಗಳು ಇವತ್ತಿಂದ 1 ತಿಂಗಳವರೆಗೆ ನಡೀತಾ ಇದೆ. ಇದರ ಒಂದು ಶುಭಾರಂಭವನ್ನ ನಾನು ವಚನ ಪ್ರಾರ್ಥನೆ ಮೂಲಕ ಮಾಡ್ತಾ ಇದ್ದೀನಿ. ಈ ಒಂದು ಶರಣರ ಮಾಸದ ಗೂಗಲ್ ಮೀಟಿಗೆ ಎಲ್ಲರಿಗೂ ಶುಭವನ್ನ ಹಾರೈಸ್ತಾ ಈಗ ಒಂದು ವಚನ ಪ್ರಾರ್ಥನೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವಾ ಕೇಳಯ್ಯ, ಕೂಡಲ ಸಂಗಮ ದೇವಾ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ಮಾಡುವರು. ಉಳ್ಳವರು ಶಿವಾಲಯವ ಮಾಡುವರು,
ಮಾಡುವರು. ಎಲ್ಲರಿಗೂ ಶರಣಾರ್ಥಿಗಳು. ಶೈಲಜಾ ಮೇಡಮ್. ಸಾರಿ ಮೇಡಮ್, ಮ್ಯೂಟ್ ಆಗೈತಿ. ತುಂಬ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಗೈದಂತಹ ಶರಣೆ ಏಂಜಲಿನಾ ಗ್ರೆಗರಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಡಾಕ್ಟರ್ ಶರಣಮ್ಮ ಗೋರ್ಬಾಳೆ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಓಂ ಗುರು ಬಸವಲಿಂಗಾಯ ನಮಃ. ಬಸವ ಅಂತಾರಾಷ್ಟ್ರೀಯ ಮೇಡಮ್ ಕೇಳ್ತಾ ಇದ್ದೀರಿ? ಹಾ, ಕೇಳಿಸ್ತಾ ಇದೆ. ನಾನು ಧ್ವನಿ ನನಗೆ ಕೇಳಿಸ್ತಾ, ಇಕೋ ಆಗ್ತಾ ಇದೆ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿಶೇಷವಾದಂಥ ಶರಣ ಮಾಸದ ಗೂಗಲ್ ಮೀಟ್ ಪ್ರಾರಂಭ ಆಗಿದೆ. ಶರಣ ಶ್ರೀ ಸಂಗಮೇಶ್ ಕಲಹಾಳ್ ಇವರ ತಾಯಿಯವರಾದಂಥ ಲಿಂಗೈಕ್ಯ ಪಾರ್ವತಮ್ಮ ಮಡವಾಳಪ್ಪ ಕಲಹಾಳ್ ಅವರ ಸ್ಮರಣಾರ್ಥ ಏರ್ಪಡಿಸಿದ ದತ್ತಿ ಉಪನ್ಯಾಸ. ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಶರಣಾರ್ಥಿ. ಮೊದಲಿಗೆ ದತ್ತಿ ದಾಸೋಹಿಗಳಾದಂಥ ಶ್ರೀ ಸಂಗಮೇಶ್ ಕಲಹಾಳ್ ಸರ್ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ಸುಂದರವಾಗಿ ಮತ್ತು ಭಕ್ತಿಪೂರ್ವಕವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿದಂಥ ಶರಣೆ ಏಂಜಲಿನಾ ಗ್ರೆಗರಿ ಅವರಿಗೆ ಅತ್ಯಂತ ಆದರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಇಂದು ವಿಶೇಷ ಉಪನ್ಯಾಸವನ್ನ ನೀಡುತ್ತಿರುವಂತಹ ಡಾಕ್ಟರ್ ಗೀತಾ ಡಿಗ್ಗೆ ಮೇಡಮ್ ಅವರು ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮನವರ ಬಗ್ಗೆ ವಿಶೇಷ ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಅಲ್ಲದೆ ಮಾರ್ಗದರ್ಶಕರು, ಕಾರ್ಯಕ್ರಮದ ರೂವಾರಿಗಳೂ ಆದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಹಾಗೂ ಅವರ ಮನೆಯವರಾದಂಥ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಶರಣು ಸಮರ್ಪಣೆಯನ್ನ ಮಾಡಲಿರುವ ಶರಣೆ ಸುಧಾ ಪಾಟೀಲ್ ಅವರಿಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುವೆ. ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡುತ್ತಿರುವಂತ ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಮೇಡಮ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನ ನೀಡುತ್ತಿರುವಂತ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ಸಂಘಟಕರಾದಂಥ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರು, ಶರಣೆ ಗೌರಮ್ಮ ನಾಸಿ ಅವರು, ಡಾಕ್ಟರ್ ಶಾರದಾಮಣಿ ಹುಣಸಿಯಾಳ್ ಅವರು ಮತ್ತು ಶರಣೆ ಸುಧಾ ಪಾಟೀಲ್ ಅವರು, ಸಂಘಟಕರಾದಂಥ ಎಲ್ಲ ಸಹೋದರಿಯರಿಗೆ, ಹಿರಿಯರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ದತ್ತಿದಾನಿಗಳಾದಂಥ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಸರ್ ಅವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಅವರು ನನಗೆ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗ್ತಾ ಇರುವಂತ ಅನುಭವ ಮಂಟಪ ನೋಡ್ಲಿಕ್ಕೆ ನಾವೇನ್ ಹೋಗಿದ್ವಿ, ಡಾಕ್ಟರ್ ಸಂಗಮೇಶ್ ಕಲಹಾಳ್ ಸರ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡುವಂತ ಅವಕಾಶ ನನಗೆ ದೊರಕಿತ್ತು. ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಮತ್ತು ಅವರ ಅನುಭವದ ಹರವನ್ನು ನಾನು ಅವತ್ತು ತಿಳ್ಕೊಂಡೆ. ಇಂದು ಅವರ ಪರಿಚಯ ಮಾಡುವುದು ನನ್ನ ಭಾಗ್ಯ ಅನ್ಕೊಂಡಿನಿ. ಸಮಯದ ಅಭಾವದಿಂದ ಅವರ ಪರಿಚಯ ಬಹಳಷ್ಟಿದೆ. ಸಮಯದ ಅಭಾವದಿಂದ ಸಂಕ್ಷಿಪ್ತದಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೀಯುತ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ನಮ್ಮ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇದರ ಅಜೀವ ಸದಸ್ಯರು ಮತ್ತು ದತ್ತಿ ದಾಸೋಹಿಗಳು, ಕಟ್ಟಾ ಬಸವ ತತ್ವ ಅನುಯಾಯಿಗಳು ಮತ್ತು ಸದಾ ಬಸವ ತತ್ವದ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಸರಳ ವ್ಯಕ್ತಿತ್ವದವರು. ಅವರು ಆಯುರ್ವೇದ ಸ್ನಾತಕೋತ್ತರ ಪದವೀಧರರು, ನಿವೃತ್ತ ಜಿಲ್ಲಾ ಆಯುಷ್ಯ ಆರೋಗ್ಯ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುವ ಇವರು ಈಗ ಸದ್ಯ ಕೊಪ್ಪಳದಲ್ಲಿ ವಾಸವಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಲಹಾಳ ಇವರ ಮೂಲ ಗ್ರಾಮ. ಬಳ್ಳಾರಿ, ಹಾಸನ್, ರಾಯಚೂರು, ಬೆಂಗಳೂರು, ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಕೊಪ್ಪಳ ಎಲ್ಲವೂ ಕೂಡ ಅವರ ಕಾರ್ಯಕ್ಷೇತ್ರ ಆಗಿದೆ. ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ಗಾಂಧಿವಾದಿಗಳು, ಸರ್ವೋದಯ ಕಾರ್ಯಕರ್ತರು, ಆದರ್ಶ ಶಿಕ್ಷಕರು, ಶಿಕ್ಷಕ ರಾಜ್ಯ ಪ್ರಶಸ್ತಿ ವಿಜೇತರು, ದಿವಂಗತ ಕಲಹಾಳ ಮಡಿವಾಳಪ್ಪನವರು ಮತ್ತು ಆದರ್ಶ ಶಿಕ್ಷಕಿಯಾದಂಥ ಪಾರ್ವತಮ್ಮನವರ ಮಗ ಅವರು.
ತಮ್ಮ ಅಜ್ಜನವರ ತಲೆಮಾರಿನಿಂದ ತಂದೆ ತಾಯಿಯವರು ತಮಗೆ ಕಲಿಸಿದ ಗುರುಗಳನ್ನು ನಿತ್ಯ ಕ್ಷಣ ಕ್ಷಣಕ್ಕೂ ನೆನೆಸುತ್ತಿರುವಂತ ಸಂಗಮೇಶ್ ಕಳ್ಳಹಾಳ್ ಸರ್ ಅವರು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಪತ್ನಿ ಸರೋಜಿನಿ ಅವರು ಕೂಡ ಶಾಲಾ ಶಿಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಂಗಮೇಶ್ ಕಲಹಾಳ್ ಅವರು ಹೊಸಪೇಟೆ ತಾಲೂಕು ಕಂಪ್ಲಿಯಲ್ಲಿ 4 ವರ್ಷ ಖಾಸಗಿ ವೈದ್ಯ ವೃತ್ತಿಯನ್ನ ಮಾಡಿದ್ದಾರೆ. 22 ವರ್ಷಗಳ ಕಾಲ ಸರ್ಕಾರಿ ಆಯುರ್ವೇದದ ವೈದ್ಯಾಧಿಕಾರಿಯಾಗಿ, 4 ವರ್ಷ ಹಿರಿಯ ವೈದ್ಯಾಧಿಕಾರಿಯಾಗಿ, 2 ವರ್ಷ ಬೆಂಗಳೂರಿನಲ್ಲಿ NRHM ರಾಜ್ಯ ನೋಡಲ್ ಆಫೀಸರ್ ಆಗಿ, 6.5 ವರ್ಷ ಬಾಗಲಕೋಟೆ ಮತ್ತು ಧಾರವಾಡ ಜಿಲ್ಲಾ ಆಯುಷ್ ಆರೋಗ್ಯ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಇವರ ಸೇವೆ ಅವಿಸ್ಮರಣೀಯವಾದದ್ದು. ಇವರ ನೇತೃತ್ವದಲ್ಲಿ ನಡೆದ ಶಾಲಾ ಶಿಕ್ಷಕರಿಗೆ ಯೋಗ ತರಬೇತಿ, ಸಿದ್ಧ ಯೋಗ ಮತ್ತು ಅಪೌಷ್ಟಿಕ ಮಕ್ಕಳಿಗೆ ಆಯುಷ್ ಪುಷ್ಟಿ ಬಿಸ್ಕಿತ್ತು, ಈ 3 ಪ್ರಾಯೋಗಿಕ ಕಾರ್ಯಕ್ರಮಗಳ ಅಧ್ಯಯನದ ಯಶಸ್ವಿಯಿಂದಾಗಿ ಇವರಿಗೆ ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಕೂಡ ಬಂದಿದೆ. ಇವರು 1999ರಿಂದ 2004ರವರೆಗೆ ಕರ್ನಾಟಕದ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿಯ ಸದಸ್ಯರಾಗಿ ಮತ್ತು 2004ರಿಂದ 2006ರವರೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೊಪ್ಪಳ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿಯ ಕರ್ನಾಟಕ ಸರ್ಕಾರದ ನಾಮಕರಣ ಸದಸ್ಯರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ಕಳೆದ 40 ವರ್ಷಗಳಿಂದ ವೃತ್ತಿಯಿಂದ ವೈದ್ಯರಾದರೂ ಕೂಡ ಪ್ರವೃತ್ತಿಯಿಂದ ಕನ್ನಡ ಭಾಷಾ ಸೇವೆ, ಕಲೆ ಹಾಗೂ ಜನಪದ ಸೇವೆ, ಮಡಿವಾಳ ಸಮಾಜ ಸೇವೆ, ಸಂಘ ಸಂಸ್ಥೆಗಳ ಸಂಘಟನೆಯಲ್ಲಿರುವ ಬಹುಮುಖ ಪ್ರತಿಭಾವಂತರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಅವರ ಕರ್ತವ್ಯ ಪ್ರಜ್ಞೆ, ಶಿಸ್ತು, ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯ ಸೇವೆಗೆ ಅವರು ಮಾದರಿಯಾಗಿದ್ದಾರೆ. ಅವರು ಇಲ್ಲಿ ದತ್ತಿ ದಾಸೋಹಿಗಳಾಗಿ ಇವತ್ತು ಅವರ ದತ್ತಿ ದಾಸೋಹದ ಹೆಸರಿನಲ್ಲಿ ಶ್ರಾವಣ ಮಾಸದ ಉಪನ್ಯಾಸ ನಡೆಯುತ್ತಿರುವುದು ಬಹಳ ಸಂತೋಷದ ವಿಷಯ. ಅದೇ ರೀತಿ ಇವತ್ತು ವಿಶೇಷ ಉಪನ್ಯಾಸವನ್ನ ಮಾಡ್ತಾ ಇರುವಂತವರು ಡಾಕ್ಟರ್ ಗೀತಾ ಎಸ್ ಡಿಗ್ಗೆ ಅವರು, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಪುಣ್ಯಶ್ಲೋಕ್ ಅಹಲ್ಯಾದೇವಿ ಹೋಳ್ಕರ್ ಸೊಲ್ಲಾಪುರ್ ವಿಶ್ವವಿದ್ಯಾಲಯದಲ್ಲಿ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. MA, PhD, B.Ed ಮತ್ತು ನೆಟ್ ಪರೀಕ್ಷೆಯನ್ನು ಕೂಡ ಪಾಸ್ ಆಗಿದ್ದಾರೆ. ಪ್ರಾಥಮಿಕ, ಮಾಧ್ಯಮಿಕ, ಪದವಿ ಪೂರ್ವ ಶಿಕ್ಷಣ ಬಸವೇಶ್ವರ ಬಾಲಕಿಯ ಪ್ರೌಢಶಾಲೆ, ಬಸವೇಶ್ವರ ಕಾಲೇಜ್ ಬಾಗಲಕೋಟೆ, CB ಕೆಡಿಗಿ ಕಾಲೇಜ್ ಅಕ್ಕಲಕೋಟೆಯಲ್ಲಿ ಪದವಿಯನ್ನ, CB ಕೆಡಿಗಿ ಕಾಲೇಜ್ ಅಕ್ಕಲಕೋಟೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ B.Ed ಪದವಿಯನ್ನ ಪಡ್ಕೊಂಡಿದ್ದಾರೆ. 2008ರಲ್ಲಿ ಶಿವಾಜಿ ವಿಶ್ವವಿದ್ಯಾಲಯ ಕೊಲ್ಲಾಪುರದಿಂದ PhD ಪದವಿ, ಅನ್ನದಾನೇಶ್ವರ ಸಮಗ್ರ ವಚನ ಸಂಪದ ಒಂದು ಅಧ್ಯಯನ ಎಂಬ ವಿಷಯದಲ್ಲಿ ಅವರು PhD ಯನ್ನ ಪಡ್ಕೊಂಡಿದ್ದಾರೆ. ಅವರ ಮಾರ್ಗದರ್ಶಕರು ಡಾಕ್ಟರ್ ಶಕುಂತಲಾ ಹೆಗಡೆ ಅವರು. ಈಗ 5 ವರ್ಷದಿಂದ ಅವರು ಪ್ರಾಧ್ಯಾಪಕರಾಗಿ, 4 ವರ್ಷ D.Ed ಕಾಲೇಜಿನ ಅಧ್ಯಾಪಕರಾಗಿ, 18 ವರ್ಷಕ್ಕೂ ಮೇಲ್ಪಟ್ಟು ಸ್ನಾತಕೋತ್ತರ ಪದವಿಯ ಪ್ರಾಧ್ಯಾಪಕರಾಗಿ, ಪ್ರಸ್ತುತ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಸೊಲ್ಲಾಪುರ ವಿಶ್ವವಿದ್ಯಾಲಯದಲ್ಲಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹೀಗೆ ಡಾಕ್ಟರ್ ಗೀತಾ ಡಿಗ್ಗೆ ಮೇಡಮ್ ಅವರು ಅನೇಕ ಉಪನ್ಯಾಸಗಳನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಕೊಟ್ಟಿದ್ದಾರೆ. ಉತ್ತಮ ವಾಗ್ಮಿಗಳು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಸಹೋದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ವಿಶೇಷ ಉಪನ್ಯಾಸಕಿಯಾದಂತ ಡಾಕ್ಟರ್ ಡಿಗ್ಗೆ ಮೇಡಮ್ ಅವರಿಗೆ, ದತ್ತಿ ದಾಸೋಹಿಗಳಾದಂತ ಸಂಗಮೇಶ್ ಕಲಹಾಳ್ ಅವರಿಗೆ ಮತ್ತೊಮ್ಮೆ ಈ ವೇದಿಕೆಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಹೇಳ್ಬೇಕಂದ್ರೆ, ಈ ವೇದಿಕೆಯ ಮುಖಾಂತರ ನಡೆಯುವ ಎಲ್ಲ ಉಪನ್ಯಾಸಗಳು ಕೂಡ ಒಂದು ರೀತಿ ವಿಶೇಷವಾದವುಗಳೇ. ಶನಿವಾರ ಮತ್ತು ರವಿವಾರ ಹೊರತುಪಡಿಸಿ ಶ್ರಾವಣ ಮಾಸದಲ್ಲಿ 1 ತಿಂಗಳ ನಡೆಯುವ ಉಪನ್ಯಾಸಕ್ಕೆ ಇನ್ನಷ್ಟು ಒಂದು ವೈಶಿಷ್ಟ್ಯತೆ ಇದೆ. ಶ್ರಾವಣ ಮಾಸದಲ್ಲಿ ಒಳ್ಳೆಯದನ್ನ ಶ್ರವಣ ಮಾಡಬೇಕು, ಒಳ್ಳೆಯದನ್ನ ಕೇಳಬೇಕು, ಒಳ್ಳೆಯದನ್ನ ಹೇಳಬೇಕು, ಒಳ್ಳೆಯದನ್ನ ಮಾತಾಡಬೇಕು, ಒಳ್ಳೆಯದನ್ನ ಮಾಡಬೇಕು ಅನ್ನುವಂಥ ಒಂದು ಸಂಸ್ಕೃತಿಯನ್ನ ನನ್ನಲ್ಲೂ ಕೂಡ ಅಳವಡಿಸಿಕೊಂಡು ಇವತ್ತು ಭಕ್ತಿ ಭಾವದಿ ಬದುಕುವಂತ ಒಂದು ವಿಶೇಷ ತಿಂಗಳಿನಲ್ಲಿ ನಾವು ವಚನಕಾರರ, ಶರಣರ ವಚನ, ಅವರ ಜೀವನ ಕುರಿತು ಉಪನ್ಯಾಸಗಳನ್ನ ಕೇಳಿ ನಾವೆಲ್ಲರೂ ಇಲ್ಲಿ ಪುನೀತರಾಗೋಣ. ಇಂದು ಪ್ರಾರಂಭವಾದಂತ ಮೊದಲನೆಯ ದಿನ ಇವತ್ತು ನನಗೆ ಸ್ವಾಗತ ಪರಿಚಯ ಮಾಡಿಕೊಳ್ಳಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ.
ಇಂದು ಅಕ್ಕ ನಾಗಮ್ಮನ ಕ್ರಾಂತಿ ಗಂಗೋತ್ರಿ ಶರಣೆ ಅಕ್ಕ ನಾಗಮ್ಮನ ಕುರಿತು ಉಪನ್ಯಾಸ ಕೇಳುವುದು ಕೂಡ ಒಂದು ಸಂತೋಷದ ವಿಷಯ. ಇಲ್ಲಿ ನಾನು ಪ್ರಾರಂಭದಿಂದಲೂ ಈ ವೇದಿಕೆಯ ಒಬ್ಬ ಸದಸ್ಯೆಯಾಗಿ ಸಾಕಷ್ಟು ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ನನ್ನ ಜ್ಞಾನದ ಪರಿಧಿಯನ್ನ ವಿಸ್ತಾರ ಮಾಡಿಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತದೆ. ಓದ್ಲಿಕ್ಕೆ ಬರೀಲಿಕ್ಕೆ ಹಚ್ಚುವಂತ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೂ ಮಿಗಿಲಾಗಿ ನಾವು ಬರೆಯಬಹುದೇ ಎಂದು ತಮ್ಮನ್ನೇ ಪ್ರಶ್ನಿಸಿಕೊಳ್ಳುವಂತ ಸಾಕಷ್ಟು ಮಹಿಳೆಯರು ನಾವು ಈ ವೇದಿಕೆಯಲ್ಲಿದ್ದೇವೆ. ಅವರೆಲ್ಲರೂ ಬರೆಯಬಲ್ಲರು ಅನ್ನುವುದನ್ನ ಮನದಟ್ಟು ಮಾಡಿಕೊಟ್ಟವರು ಶಶಿಕಾಂತ್ ಪಟ್ಟಣ್ ಸರ್ ಅವರು. ಹೀಗಾಗಿ ಸಾಕಷ್ಟು ಮಹಿಳೆಯರ ಪುಸ್ತಕಗಳು ಪ್ರಕಟಗೊಂಡಿವೆ, ಲೋಕಾರ್ಪಣೆಗೊಂಡಿವೆ ಎಂಬ ಹೆಮ್ಮೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವೆಲ್ಲರೂ ಒಂದೆಡೆ ಸೇರಿ ಪಡುವ ಸಂತಸ ಯಾವುದಕ್ಕೂ ಕೂಡ ಸರಿಸಾಟಿ ಅಲ್ಲ. ಈ ಸಂತಸವನ್ನ ಈ ವೇದಿಕೆ ನಮ್ಮೆಲ್ಲರಿಗೂ ನೀಡುತ್ತಾ ಬಂದಿದೆ ಎಂಬ ಒಂದು ಹೆಮ್ಮೆಯ ಮಾತಿನಿಂದ ನನಗೆ ಕೊಟ್ಟಂತ 5 ನಿಮಿಷದಲ್ಲಿ ನನ್ನ ಸ್ವಾಗತ ಮಾತನ್ನ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಅಚ್ಚುಕಟ್ಟಾಗಿ ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂತಹ ಡಾಕ್ಟರ್ ಶರಣಮ್ಮ ಗೋರೆಬಾಳ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ವಿಷಯವಾಗಿರ್ತಕ್ಕಂತಹ ವಿಶೇಷ ಉಪನ್ಯಾಸ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮನವರನ್ನು ಕುರಿತು ಡಾಕ್ಟರ್ ಗೀತಾ ಡಿಗ್ಗೆ ಅವರು ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೀನಿ. ಶರಣಾರ್ಥಿಗಳವ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಆಚಾರವೆಂಬುದು ಅಗೋಚರ ನೋಡಯ್ಯ, ಆರಿಗೆಯೂ ಸಾಧ್ಯವಲ್ಲ. ಮರ್ತ್ಯ ಲೋಕದಲ್ಲಿ ಆ ಸದಾಚಾರದ ಬೆಳವಿಗೆಯ ಮಾಡಲೆಂದು ಬಸವಣ್ಣ ಬಂದು ಭಕ್ತಿ ಸ್ಥಳವ ಹರಹಿದ. ಗುರು ಲಿಂಗ ಜಂಗಮ ದಾಸೋಹ ಪಾದೋದಕ ಪ್ರಸಾದದ ಹಾದಿಯನ್ನೆಲ್ಲರಿಗೆ ತೋರಿದ. ಶಿವಾಚಾರವ ಬೆಳವಿಗೆಯ ಗಣವನಹುದಲ್ಲವೆಂದು ಬಿಜ್ಜಳ ತರ್ಕಿಸಲು ಅನಂತ ಮುಖದಿಂದ ಒಡಂಬಡಿಸಿ ಅಹುದೆನಿಸಿದ. ಬಂದ ಮನಿಹ ಪೂರೈಸಿತ್ತೆಂದು ಲಿಂಗದೊಳಗೆ ಬಗಿದು ಹೊಕ್ಕಡೆ, ಹಿಂದೆ ಲೋಕವರಿದು ಬದುಕಬೇಕೆಂದು ಸೆರಗ ಕೊಟ್ಟ. ನಾನು ಹಿಂದುಳಿದೆಳೆಂದು ಮುಂದನ ಗತಿಯ ತೋರಿ ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನಲ್ಲಿ ತನ್ನ ಪ್ರಸನ್ನದೊಳಗೆ ಇಂಬಿಟ್ಟುಕೊಂಡನು ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು ಅನ್ನುವಂತಹ ಅಕ್ಕ ನಾಗಮ್ಮನ ವಚನದೊಂದಿಗೆ ಈ ಒಂದು ಉಪನ್ಯಾಸವನ್ನ ಆರಂಭಿಸೋಣ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣ ಸಂಗಮೇಶ್ ಕಲಹಾಳ್ ಅವರ ತಾಯಿಯವರಾದಂತಹ ಲಿಂಗೈಕ್ಯ ಪಾರ್ವತಮ್ಮ ಮಡಿವಾಳಪ್ಪ ಕಲಹಾಳ್ ಅವರ ಸ್ಮರಣಾರ್ಥ ಏರ್ಪಡಿಸಿದ ಶರಣ ಮಾಸದ ದತ್ತಿ ಉಪನ್ಯಾಸದ ಈ ಗೂಗಲ್ ಮೀಟ್ ದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣು ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎನ್ನುವ ನುಡಿಯನ್ನು ನಡೆಯಲ್ಲಿ ಅನುಸರಿಸಿಕೊಂಡು ಬರುತ್ತಿರುವಂತಹ ಈ ವೇದಿಕೆಯ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ಇಂದಿನ ದತ್ತಿ ದಾಸೋಹಿ ತಾಯಿಯ ಸ್ಮರಣಾರ್ಥ ನೀಡಿದಂತಹ ಶರಣ ಸಂಗಮೇಶ್ ಕಲಹಾಳ್ ಸರ್ ಅವರೇ, ವಚನ ಪ್ರಾರ್ಥನೆಗೈದ ಇಂಪಾದ ಒಂದು ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸುವಂತಹ ಎಂಜಲಿನಾ ಗ್ರೆಗರಿ ಅವರೇ, ಔಚಿತ್ಯಪೂರ್ಣವಾದಂತಹ ಸ್ವಾಗತ, ಪರಿಚಯ ಹಾಗೂ ಪ್ರಸ್ತಾವಿಕ ನುಡಿಗಳನ್ನಾಡಿದಂತಹ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರೇ, ಹಾಗೂ ತಾಂತ್ರಿಕ ಸಹಾಯ ನೀಡುತ್ತಿರುವ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಅವರೇ, ಮತ್ತು ಮುಂದೆ ಶರಣ ಸಮರ್ಪಣೆ ಮಾಡಲಿರುವಂತಹ ಶರಣೆ ಸುಧಾ ಪಾಟೀಲ್ ಅವರೇ, ವಚನ ಮಂಗಳ ಹೇಳಲಿರುವ ಶರಣೆ ಜಯಶ್ರೀ ಆಲೂರ್ ಅವರೇ, ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವಂತಹ ಡಾಕ್ಟರ್ ಶೈಲಜಾ ಪವಾರ್ ಶೆಟ್ಟರ್ ಅವರೇ, ಹಾಗೂ ಸಂಘಟಕರಾದಂತಹ ಹಿರಿಯರಾದ ಶರಣೆ ಶಾರದಾ ಪಾಟೀಲ್ ಅವರೇ, ಗೌರಮ್ಮ ನಾಸಿ ಅವರೇ, ಹಾಗೂ ಡಾಕ್ಟರ್ ಶಾರದಾ ಮನಿ ಹುಂಚಾಳ್ ಅವರೇ, ಸುಧಾ ಪಾಟೀಲ್ ಅವರೇ, ಹಾಗೂ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಈ ಒಂದು ವೇದಿಕೆಯ ವಿಭಾಗದ ಅಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಅಂಗರಿಗೆ ಅವರೇ, ವಿಜಯಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ RS ಬಿರಾದಾರ್ ದಂಪತಿಗಳೇ, ಅನ್ನಪೂರ್ಣ ಅಗಡಿ ಅಕ್ಕ ಅವರೇ, ಹೀಗೆ ಎಲ್ಲರಿಗೂ ಇಂದು ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ಸಹಿತ
ಶರಣ ಶ್ರಾವಣ ಮಾಸದ ಶುಭ ಆರಂಭದ ಭಕ್ತಿಪೂರ್ವಕ ಶರಣಾರ್ಥಿಗಳು. ಬಸವಾದಿ ಶರಣರು ನೀಡಿದ ವಚನ ಸಾಹಿತ್ಯ ಇಡೀ ಜಗತ್ತಿಗೆ ನೀಡಿದ ಜೀವ ಸಂಕುಲಕ್ಕೆ ಒದಗಿದ ಅದ್ಭುತ ಕೊಡುಗೆ ಎಂದರೆ ತಪ್ಪಾಗುವುದಿಲ್ಲ. ಬಸವಣ್ಣನವರ ನೇತೃತ್ವದಲ್ಲಿ ಉದಯಿಸಿದಂತಹ ಈ ಶರಣರು ಶರಣ ಸಾಹಿತ್ಯ ಕುರಿತು ಒಂದ್ ಕಡೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರ ತಮ್ಮ ಲೇಖನದಲ್ಲಿ, ಬಸವಣ್ಣ ಮಾನವ ಕುಲದ ಆದರ್ಶ, ವರ್ಗ ವರ್ಣ ಲಿಂಗ ತಾರತಮ್ಯವಿಲ್ಲದ ಕಲ್ಯಾಣ ರಾಜ್ಯದ ಕನಸು ಜನಮನದಲ್ಲಿ ಬಿತ್ತಿ ಬೆಳೆದು ಒಕ್ಕಿ ಅದರ ಬೀಜಗಳನ್ನ ವಚನಗಳಲ್ಲಿ ತುಂಬಿ ಜಗದ ಜನಕ್ಕೆ ಹಂಚಿದರು ಅಂತ. ಇಂತಹ ಅಮೂಲ್ಯ ವಚನಗಳನ್ನ ಸ್ಮರಿಸುತ್ತಾ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ನಡೆನುಡಿಯೊಂದಾಗಿ ಬಾಳಿದಂತಹ ಶರಣರ ಹೆಜ್ಜೆಯಲ್ಲಿ ನಾವೇನೀಗ ನಡೀತಾ ಇರುವಂತಹದ ಮತ್ತು ನಡೆಯುತ್ತಾ ಚಿಂತನದ ಮೂಲಕ ಅರಿವಿನ ಅನುಭವದ ಬೆಳಕನ್ನ ನೀಡುತ್ತಿರುವಂತಹ ಈ ವೇದಿಕೆಯ ಕಾರ್ಯ ಅಪ್ರತಿಮವಾದಂತಹದ್ದು. ಈ ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬರ ಅಳಿಲು ಸೇವೆಯ ಮೂಲಕವೇ ಅಗಾಧ ಶಕ್ತಿಯನ್ನಾಗಿ ಮಾಡಿ ಬೆಳೆಸುತ್ತಿರುವಂತಹ ಈ ಒಂದು ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಪಟ್ಟಣ್ ಸರ್ ಅವರ ಕರ್ತೃತ್ವಕ್ಕೆ ಹಿಡಿದಂತಹ ಕನ್ನಡಿ ಈ ವೇದಿಕೆ ಆಗೈತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಜಗತ್ತಿಗೆ ಬೆಳಕು ನೀಡುವ ಕಲ್ಪವೃಕ್ಷವಾಗಿ ಬೆಳೆಯುತ್ತಾ ಸಾಗ್ಲಿ ಅಂತ ಆಶಿಸ್ತೇನೆ ನಾನು. ಈಗ ನಾನು ಮಾತನಾಡಲಿರುವಂತಹ ವಿಷಯ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮನನ್ನ ಕುರಿತಾಗಿ. ಗಂಗೋತ್ರಿ ಅಂದರೆ ಉಗಮ, ಹುಟ್ಟು, ಆರಂಭ ಅಂತ. ಇಲ್ಲಿ ವಚನ ಚಳುವಳಿಗೆ ಮುಖ್ಯ ಕಾರಣ ಅಕ್ಕ ನಾಗಮ್ಮ ಅಂದ್ರೆ ತಪ್ಪಾಗಂಗಿಲ್ಲ. ಯಾಕಂದ್ರ 8 ವರ್ಷದ ಬಸವಣ್ಣ ಉಪನಯನ ಸಂದರ್ಭದಲ್ಲಿ ತಂದೆ ತಾಯಿಗಳ ಆಚಾರವನ್ನೊಪ್ಪದೆ ಅಕ್ಕನಿಗಿಲ್ಲದ ಜನಿವಾರ ನನಗೇಕೆ ಅಂತ ಅದನ್ನು ತೆಗೆದು ಹಾಕುತ್ತಾರೆ. ವಿಚಾರಶೀಲರಾಗಿದ್ದ ಬಸವಣ್ಣನವರಿಗೆ ಈ ಉಪನಯನ ಸಂಸ್ಕಾರವು ಅರ್ಥಹೀನವಾಗಿ ಕಾಣುತ್ತದೆ. ಇದು ಮಾನವರಲ್ಲಿ ಭೇದ ಕಲ್ಪಿಸುವಂತಹ ಅಸಮಾನತೆಯ ಪ್ರತೀಕವಾಗಿರುವ ಸಂಸ್ಕಾರ. ಇದನ್ನು ಗಮನಿಸಿದಂತಹ ಬಸವಣ್ಣನವರು ಉಪನಯನ ಸಂಸ್ಕಾರ ತ್ಯಜಿಸುತ್ತಾರೆ. ಇದರಿಂದ ವಿಪ್ರರ ಕೋಪಕ್ಕೆ ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಗುರಿಯಾಗಿರಬಹುದು. ಅಲ್ಲಿಂದ ಸಂಗಮಕ್ಕೆ ಹೊರಡುವರು. ಆಗ ಬಸವಣ್ಣನವರಿಗೆ ಆಧಾರ ಸ್ತಂಭವಾಗಿ ನಿಂತವಳೇ ಅಕ್ಕ ನಾಗಮ್ಮ. ಅಲ್ಲಿಂದ ಹುಟ್ಟಿದಂತಹ ಕ್ರಾಂತಿಯ ಕಿಡಿ ಶರಣ ಚಳವಳಿಗೆ, ವಚನ ಚಳವಳಿಗೆ ನಾಂದಿ ಆಗ್ತದ. ಇಂದು ಶರಣ ಶ್ರಾವಣ ಆರಂಭ ವೇದಿಕೆಯ ಶ್ರಾವಣ ಮಾಸದ ಇಂದಿನ ಅನುಭವವು ಶರಣ ಚಳವಳಿಯ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮನ ಜೀವನ ವೃತ್ತಾಂತ ಅನುಭವದೊಂದಿಗೆ ಆರಂಭವಾಗುತ್ತಿರುವಂತಹದ್ದು ಒಂದು ಯೋಗವೇ ಅಂತ ಹೇಳಿದ್ರು ಅತಿಶಯೋಕ್ತಿ ಅನ್ಸೋದಿಲ್ಲ. ಅಕ್ಕ ನಾಗಮ್ಮ 12ನೇ ಶತಮಾನದ ಕನ್ನಡ ನಾಡಿನ ಶಿವಶರಣೆಯರಲ್ಲಿ ಅಗ್ರಗಣ್ಯಳು. ಕ್ರಾಂತಿ ಗಂಗೋತ್ರಿ ಎಂಬ ಅನ್ವರ್ಥನಾಮ ಪಡೆದಂತಹ ದಿಟ್ಟ ಶರಣೆ. ಬಸವಣ್ಣನವರ ಸಾಧಕ ಜೀವನಕ್ಕೆ ಪೋಷಕಳಾಗಿ ನಿಂತ ಪ್ರೇರಕ ಶಕ್ತಿ. ಮಹಾಮನೆಯ ಸೂತ್ರಧಾರಿಣಿಯಾಗಿ, ಮಹಾಶಕ್ತಿಯಾಗಿ, ಅನ್ನಪೂರ್ಣೇಶ್ವರಿಯಾಗಿ, ಮಹಾಮನೆ ಮತ್ತು ಅನುಭವ ಮಂಟಪದ ಜ್ಞಾನ ಹಾಗೂ ಅನುಭವ ದಾಸೋಹದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾಳೆ. ಅಕ್ಕ ನಾಗಮ್ಮ ಬಸವಣ್ಣನವರ ಸಹೋದರಿ, ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನ ತಾಯಿ, ಶಿವದೇವನ ಪತ್ನಿ. ಬಸವಣ್ಣನವರನ್ನು ಕುರಿತು ಕಾವ್ಯ ರಚಿಸಿದಂತಹ ಪ್ರಾಚೀನ ಕವಿಗಳು ಸಾಂದರ್ಭಿಕವಾಗಿ ಅಕ್ಕ ನಾಗಮ್ಮನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕಾರಣಿಕ ಪುರುಷರು ದೈವಾಂಶ ಸಂಭೂತರು ಅನ್ನುವಂತಹ ಕಲ್ಪನೆಯ ಹಿನ್ನೆಲೆಯಲ್ಲಿ ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣದಲ್ಲಿ ಅಕ್ಕ ನಾಗಮ್ಮನ ಹುಟ್ಟು ಕುರಿತು ಹೇಳ್ತಾರೆ. ರಾರಾಜಿಸುವ ನೋರ್ವ ವಿಪ್ರ ಮಂಡಿಗೆಯ ಮಾದಿ ರಾಜನೇ, ಸರಿಂದಾತನರ್ಧಾಂಗಿ ಮಾದಲಾಂಬಿಕ ಜಠರದೊಳಗೆ, ಪಾರ್ವತಿಯ ಚಿತ್ಕಳೆಯುದಿಸಿ ನಾಗಾಂಬಿಕೆ ಹೆಸರಳು ಅಂತ. ಅಂದ್ರ ವಿಪ್ರ ದಂಪತಿಗಳಾದಂತಹ ಮಾದರಸ ಮತ್ತು ಮಾದಲಾಂಬಿಕೆ ಉದರದಿಂದ ಪಾರ್ವತಿಯ ಚಿತ್ಕಳೆ ಅಕ್ಕ ನಾಗಮ್ಮನ ರೂಪದಲ್ಲಿ ಹುಟ್ಟಿ ಬಂದಿರುವಂತಹದ್ದಾಗಿ ಹೇಳ್ತಾರ. ಅಕ್ಕ ನಾಗಮ್ಮನ ಕಾಲ ಕ್ರಿಸ್ತ ಶಕ ಸುಮಾರು 1160. ತಂದೆ ಮಾದರಸ ತಾಯಿ ಮಾದಲಾಂಬಿಕೆ. ಅಕ್ಕ ನಾಗಮ್ಮನಿಗೆ ನಾಗಲಾಂಬಿಕೆ, ನಾಗಮ್ಮ, ನಾಗಾಯಿ, ನಾಗಲಾಂಬೆ, ನಾಗಾಂಬಿಕೆ ಮುಂತಾದ ಹೆಸರುಗಳಿವೆ. ಅಕ್ಕ ನಾಗಮ್ಮನ ಹುಟ್ಟರು ತಾಯಿಯ ತವರಾಗಿದ್ದಂತಹ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ. ಇವಳ ಬಾಲ್ಯ ತಂದೆ ತಾಯಿಯೊಂದಿಗೆ ಬಾಗೇವಾಡಿಯಲ್ಲಿ ಕಳೆಯುತ್ತದೆ. ಅಕ್ಕ ನಾಗಮ್ಮ 12 ವರ್ಷದವಳಿದ್ದಾಗ ಬಸವಣ್ಣ ಕಿರಿಯ ಸಹೋದರನಾಗಿ ಹುಟ್ಟುತ್ತಾನೆ. ಬಸವಣ್ಣನಿಗೆ ಅಣ್ಣ ದೇವರಾಜನಿದ್ದನು ಅನ್ನುವಂತಹದ್ದು ಅರ್ಜುನವಾಡಿ ಶಾಸನದಿಂದ ತಿಳಿದು ಬರ್ತದೆ. ಆದರೆ ಅಕ್ಕ ನಾಗಮ್ಮ ಬಸವಣ್ಣನವರ ಹಿರಿಯ ಅಕ್ಕ ಎನ್ನುವ ಕುರಿತು ವಿದ್ವಾಂಸರಲ್ಲಿ ಒಮ್ಮತವಿಲ್ಲ. ನಾಗಮ್ಮ ಬಸವಣ್ಣನವರ ಅನುಜೆ ಅಂದ್ರೆ ತಂಗಿ ಅಂತ ಹೇಳಿ
ಎಲ್ಲೋ ಒಂದ್ ಕಡೆ ಬಸವ ಪುರಾಣದಲ್ಲಿ ಭೀಮಕವಿ ಹೇಳನ ಅನ್ನುವಂತಹದ್ದನ್ನು ಸಹಿತ ಕೆಲವೊಬ್ರು ಹೇಳ್ತಾರ. ಅಕ್ಕ ಎಂಬುದು ಗೌರವ ಸೂಚಕ ಪದ. ಮಹಾದೇವಿಗೆ ಅಕ್ಕ ಮಹಾದೇವಿ ಎಂದಿರುವಂತೆ ನಾಗಮ್ಮನಿಗೂ ಅಕ್ಕ ನಾಗಮ್ಮ ಎಂದಿರುವ ಸಾಧ್ಯತೆಯೂ ಇದೆ ಅನ್ನುವಂತಹದ್ದನ್ನ ಕೆಲವರು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸ್ತಾರ. ಆದ್ರೆ ಅಕ್ಕ ನಾಗಮ್ಮ ಬಸವಣ್ಣನವರ ಹಿರಿಯ ಅಕ್ಕ ಎನ್ನುವುದು ಸಾಕಷ್ಟು ದಾಖಲಾತಿಗಳಿಂದ ಸ್ಪಷ್ಟವಾಗುತ್ತದೆ. ಇದನ್ನ ಕುರಿತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸಹಿತ ಇತ್ತೀಚೆಗೆ ಒಂದು ಲೇಖನದಲ್ಲಿ ಬಹಳಷ್ಟು ದಾಖಲೆಗಳನ್ನು ಕೊಟ್ಟು ಸ್ಪಷ್ಟಪಡಿಸಿದ್ದಾರೆ. ಅಕ್ಕ ನಾಗಮ್ಮ ಬಸವಣ್ಣನ ಹಿರಿಯಕ್ಕ ತಂಗಿಯಲ್ಲ ಅನ್ನುವಂತಹ ಲೇಖನದಲ್ಲಿ. ಆ ಒಂದು ಲೇಖನದಲ್ಲಿ ಸರ್ ಅವರು ಹೇಳ್ತಾರ, ಅಕ್ಕ ನಾಗಮ್ಮನ ಸುಪುತ್ರ ಚನ್ನಬಸವಣ್ಣ, ಒಂದ್ ವೇಳೆ ಅಕ್ಕ ನಾಗಮ್ಮ ತಂಗಿ ಆಗಿದ್ರ ಚನ್ನಬಸವಣ್ಣ ಪ್ರಬುದ್ಧನಾಗಿ ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪದಲ್ಲಿ ಪ್ರಮುಖ ಪಾತ್ರ ವಹಿಸಕ ಹೆಂಗ್ ಸಾಧ್ಯ ಆಕೈತಿ ಅಂತನ್ನುವಂಥದ್ದು. ಮತ್ತು ಜನಪದ ತ್ರಿಪದಿಯೊಳಗೂ ಸಹಿತ ಬರ್ತದ, 12 ವರ್ಷ ಹಿರಿಯಕ್ಕ ನಾಗಮ್ಮ ಸಣ್ಣವಾಹನ ಬಸವಣ್ಣ ತಮ್ಮನಿಗೆ ಕಣ್ಣಾಂಗ ಜತನ ಮಾಡ್ಯಾಳ ಅಂತ ಹೇಳಿ ಆ ಒಂದು ತ್ರಿಪದಿಯೊಳಗೂ ಸಹಿತ ಅಕ್ಕಂತಾನೆ ಉಲ್ಲೇಖವನ್ನ ನಾವು ನೋಡ್ತೀವಿ. ಅಕ್ಕ ನಾಗಮ್ಮ ಒಂದು ವಚನದೊಳಗೂ ಸಹಿತ ಹೇಳಿರುವಂತಹ ಉಲ್ಲೇಖ ಮತ್ತಿಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸ್ತದ. ಬಸವನೇ ಮುಖ ಸಜ್ಜೆ, ಬಸವನೇ ಅಮಳೋಕ್ಯ, ಬಸವನ ನಾನೆತ್ತಿ ಮುದ್ದಾಡಿಸುವೆನು, ಬಸವ ಸಂಗನ ಬಸವ ದೇವ ಜಯತು, ಬಸವ ಸಂಗನ ಬಸವಲಿಂಗ ಜಯತು, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ಬಸವನ ಬೆಸರಾದ ಬಾಣತಿ ನಾನಯ್ಯ ಅನ್ನುವಂತಹ ವಚನದ ಮೂಲಕ ಅಕ್ಕ ನಾಗಮ್ಮ ಆಗಿದ್ಲು, ಅದಕ್ಕಾಗಿ ಬಸವನ ನಾನೆತ್ತಿ ಮುದ್ದಾಡಿಸುವೆನು ಅನ್ನುವಂತಹದ್ದು ಹೇಳ್ತಾನ. ಆತನನ್ನ ಎತ್ತಿ ಮುದ್ದಾಡಿರುವೆನು ಅನ್ನುವಂತಹದ್ದು ಇದನ್ನೆಲ್ಲ ಉಲ್ಲೇಖವನ್ನ ನೋಡಿದಾಗ ನಾಗಮ್ಮ ಬಸವಣ್ಣನವರ ತಂಗಿ ಹೆಂಗಾಕಾಳ ಅನ್ನುವಂತಹ ಪ್ರಶ್ನೆಯನ್ನು ಸಹಿತ ಸರ್ ಅವರು ಇಟ್ಟಿದ್ದಾರೆ, ನಮಗೂ ಸಹಿತ ಅನಿಸ್ತೈತಿ. ಅದೇ ರೀತಿಯಾಗಿ ಇನ್ನೊಂದು ಸ್ಪಷ್ಟವಾದಂತಹ ಉಲ್ಲೇಖವನ್ನು ನೋಡಿದ್ರ ಬಸವಣ್ಣ ಉಪನಯನ ಕಾರ್ಯ ನೆರವೇರಿಸುವುದಾಗಿ ಅಕ್ಕನಿಗೆ ಏನು ಉಪನಯನ ಕಾರ್ಯವನ್ನ ನಡೆಸ್ತಾರ ಆ ವೇಳೆಯೊಳಗ ಅಕ್ಕನಿಗಿಲ್ಲದಂತಹ ಜನಿವಾರ ನನಗೇಕೆ ಅಂತ ಹೇಳಿ ಅದನ್ನ ತೆಗೆದು ಹಿರಿಯರ ಕೋಪಕ್ಕೆ ಗುರಿಯಾಗಿ ಮನೆ ಬಿಟ್ಟು ಹೊರಟ್ ನಿಲ್ತಾರ. ಆಗ ಅಕ್ಕ ನಾಗಮ್ಮ ಅಕ್ಕಿ ಚಿಕ್ಕವಳಾಗಿದ್ರ ಅವ್ರ ಜೊತೆ ಹೋಗಾಕ್ ಹೆಂಗ್ ಸಾಧ್ಯ ಆಕೈತಿ, ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಕ್ ಹೆಂಗ್ ಸಾಧ್ಯ ಆಕೈತಿ ಅನ್ನುವಂಥದ್ದು. ಇದು ಅನೇಕ ವಿಷಯಗಳು ಇಂಥವೇನದಾವು ಅತ್ಯಂತ ಗಮನಾರ್ಹ ವಿಷಯಗಳಾಗ್ಯಾವು. ಮತ್ತು ಇದಕ್ಕ ಹಿರಿಯ ಸಂಶೋಧಕರಾದಂತಹ ಡಾಕ್ಟರ್ ಎಂ ಕಲಬುರ್ಗಿ ಅವರು, ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು, ಡಾಕ್ಟರ್ ವೀರಣ್ಣ ರಾಜೂರವರು, ಇವರು ಜನಪ್ರಿಯ ವಚನ ಸಂಪುಟ ಬಸವಣ್ಣನವರ ವಚನ ಸಂಪುಟಗಳನ್ನ ತಿದ್ದಿ ಸಂಪಾದಿಸಿರುವಾಗನು ಸಹಿತ ಕೆಲವೊಂದು ಇನ್ನೂ ಸಹಿತ ಹೊಸದನ್ನ ನಾವು ಅಲ್ಲಿ ತಿದ್ದುಪಡಿಯನ್ನ ಮಾಡಿಲ್ಲ ಅನ್ನುವಂತಹ ನೋವನ್ನು ಸಹಿತ ಡಾಕ್ಟರ್ ಪಟ್ಟಣ್ ಸರ್ ಅವರು ತಮ್ಮ ಒಂದು ಲೇಖನದಲ್ಲಿ ತಿಳಿಸಿದ್ದಾರೆ. ಇಂತಹ ಎಲ್ಲಾ ಗೊಂದಲಗಳಿಗೆ ಸೂಕ್ತ ವಿಚಾರಗಳಿಂದ ಇತ್ಯರ್ಥವಾಗಬೇಕಾಗಿರುವಂತಹದ್ದು ಇವತ್ತು ಬಹಳಷ್ಟು ಅವಶ್ಯಕತೆ ಐತಿ. ಮುಂದೆ ಮಾರ್ಗದರ್ಶನದ ನುಡಿಗಳಲ್ಲಿ ಇದಕ್ಕೆ ಹೆಚ್ಚಿನ ವಿವರಣೆಯನ್ನ ಪಟ್ಟಣ್ ಸರ್ ಅವರೇ ಕೊಡ್ಬೇಕು ಅಂತ ಹೇಳಿ ಸಹಿತ ನಾನು ಇಲ್ಲಿ ಕೇಳ್ಕೊತೇನೆ. ಅದೇ ರೀತಿಯಾಗಿ 5ನೇ ಸಂಪುಟದ ವಚನ ಸಂಪುಟದ ಬಸವಣ್ಣನವರ ವಚನ ಸಂಪುಟದಲ್ಲಿ ಅಕ್ಕ ನಾಗಮ್ಮ ಬಸವಣ್ಣನವರ ತಂಗಿಯಂತೆ ಇನ್ನು ದಾಖಲಿಸಿದ್ದಾರೆ ಅನ್ನುವಂತಹದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಅನ್ನುವಂತಹದ್ದು. ಮುಂದಿನ ಪೀಳಿಗೆಯವರಿಗೆ ಏನಾದ್ರೂ ಇಂತಹ ಗೊಂದಲವನ್ನ ನಿವಾರಿಸಿ ಸರಿಯಾದ ಮಾಹಿತಿ ನೀಡಬೇಕಾಗಿರುವಂತಹದ್ದು ಎಲ್ಲರ ಒಂದು ಕರ್ತವ್ಯವಾಗಿದೆ ಅನ್ನುವಂತಹದ್ದು ಕಳಕಳಿನೂ ಸಹಿತ ಆ ಲೇಖನದಲ್ಲಿ ಪಟ್ಟಣ್ ಸರ್ ಅವರು ಮಾಡಿದ್ದಾರೆ. ಈ ಕುರಿತು ವಿದ್ವಾಂಸರ ನಡುವೆ ಸಂವಾದ ಚರ್ಚೆ ನಡೆದು ಒಂದು ಸ್ಪಷ್ಟತೆ ಬರಬೇಕಾಗಿರುವಂತಹದ್ದು ಅಗತ್ಯ ಐತಿ ಅಂತ ನನ್ನ ಅನಿಸಿಕೆ. ಹಾಗೆ ಅಕ್ಕ ನಾಗಮ್ಮನ ವಿವಾಹ ಚನ್ನಬಸವಣ್ಣನ ಜನ್ಮದ ವಿಚಾರದಲ್ಲಿ ಕವಿಗಳಲ್ಲಿ ಭಿನ್ನಾಭಿಪ್ರಾಯ ಐತಿ. ಕಕ್ಕಯ್ಯನ ವರಪ್ರಸಾದದಿಂದ ಅಕ್ಕ ನಾಗಮ್ಮಳ ಗರ್ಭದಲ್ಲಿ ಬಸವಣ್ಣ ಜನಿಸಿದ ಎಂಬುದು ಪುರಾಣ ಕಾವ್ಯಗಳಲ್ಲಿ ಬರ್ತದ. ಇಂತಹ ಗೊಂದಲಗಳು ನಿವಾರಣೆ ಆಗಬೇಕಾದ್ರೂ ಸಹಿತ ಅನೇಕ ವಿಚಾರಗಳನ್ನ ನಾವಿಲ್ಲಿ ನೋಡ್ಬೇಕು. ಯಾಕಂದ್ರ 1430 ಪ್ರಭುಲಿಂಗ ಲೀಲೆಯಲ್ಲಿ ಚನ್ನಬಸವಣ್ಣ ಬಸವಣ್ಣನ ಪ್ರಸಾದದಿಂದ ಜನಿಸಿದನು ಅಂತ ಹೇಳ್ತಾರ. 1530 ಹಲಗೆ ದೇವರ ಶೂನ್ಯ ಸಂಪಾದನೆ, 1672 ಗುರುರಾಜ ಚಾರಿತ್ರ್ಯ, 1680 ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ, 1680 ಪ್ರೌಢರಾಯನ ಕಾವ್ಯ, 1700 ಶರಣ ಲೀಲಾಮೃತ, ಈ ಎಲ್ಲ ಕಾವ್ಯಗಳು ಸಹಿತ ಹೇಳುವಂತಹದ್ದು ಚನ್ನಬಸವಣ್ಣ ಕಕ್ಕಯ್ಯನ ಪ್ರಸಾದದಿಂದ ಹುಟ್ಟಿದನು ಅನ್ನುವಂಥದ್ದು. ಆದ್ರೆ 1584 ಚನ್ನಬಸವ ಪುರಾಣ ಹೇಳ್ತದ ಶಿವನ ಪ್ರಸಾದದಿಂದ ಜನಿಸಿದನು ಅಂತ.
ಮತ್ತ ಸಿಂಗಿರಾಜ ಪುರಾಣ ಹೇಳ್ತತಿ ಶಿವಸ್ವಾಮಿಯ ಮಗ ಅನ್ನುವಂಥದ್ದು. ಇದು ಒಂದು ಐತಿಹಾಸಿಕ ಸತ್ಯವನ್ನು ಇಟ್ಕೊಂಡು ಹೇಳಿರುವಂತಹದ್ದು ಅಂತ. ಇದು ನಮಗ ಒಂದು ದಾರಿ ದೀಪವಾಗಿ ಕಾಣುವಂತ ಕೃತಿನೂ ಆಗೈತಿ ಅನ್ನುವಂಥದ್ದನ್ನ ನಾವಿಲ್ಲೇ ಗಮನಿಸ್ಬೇಕು. ಈಗ ಒಟ್ಟಿನ ಮೇಲಿಂದ ಬಸವಣ್ಣ 8 ವರ್ಷದವರಿದ್ದಾಗ ಉಪನಯನ ಮಾಡುವ ಸಂದರ್ಭದಲ್ಲಿ ಅಕ್ಕನಿಗಿಲ್ಲಿದಂತಹ ಈ ಉಪನಯನಕ್ಕೆ ಅಂತ ಹೇಳಿ ಯಾವ ಸಂದರ್ಭದಲ್ಲಿ ತಂದೆ ತಾಯಿಗಳ ಆಚಾರವನ್ನ ಪದೇ ಕೂಡಲ ಸಂಗಮಕ್ಕೆ ಬಂದರು ಅನ್ನುವಂತಹ ಉಲ್ಲೇಖ ಭೀಮಕವಿ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣಗಳಲ್ಲಿ ಬರ್ತದ. ಬಸವ ಪುರಾಣಗಳ ಸಮುದಾಯದಲ್ಲಿ ವಿಶಿಷ್ಟ ಕೃತಿ ಎನಿಸಿದ ಸಿಂಗಿರಾಜ ಪುರಾಣದಲ್ಲಿ ಇದಕ್ಕಿಂತ ಭಿನ್ನ ರೀತಿಯಲ್ಲಿ ಅಕ್ಕ ನಾಗಮ್ಮನ ಚಿತ್ರ ನಿರೂಪಿತವಾಗಿದೆ. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಉಳಿಯಲು ನಿರ್ಧರಿಸಿದಾಗ ತಂದೆ ತಾಯಿಗಳು ಅಳಿಯ ಶಿವದೇವ ಮಗಳ ನಾಗಾಯನಾಥಂಗೆ ಸೇವೆಗೋಸುಗಮಿತ್ತು ತಕ್ಕುದಂ ಕೊಟ್ಟು ಬಂದರು ಇತ್ತಲು ಅಂತ ಹೇಳಿದ್ದಾನ ಒಂದ್ ಕಡೆ. ಈತ ನಾಗಮ್ಮನ ಪತಿ ಶಿವಸ್ವಾಮಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಇವನ ಕಾವ್ಯವು ಸಂಶೋಧಕರಿಗೆ ದಾರಿದೀಪ ಆಗೇತಿ. ಅಕ್ಕ ನಾಗಮ್ಮನದು ಬಾಲ್ಯ ವಿವಾಹ, ತಾಯಿ ಮಾದಲಾಂಬಿಕೆಯ ಸೋದರ ದೇವರಸನ ಮಗ ಶಿವದೇವನೊಡನೆ ವಿವಾಹವಾಗುತ್ತದೆ. ಮುಂದೆ ಬಸವಣ್ಣನವರು ಕಲ್ಯಾಣದಲ್ಲಿ ಬಂದು ನೆಲೆಸಿದ ಮೇಲೂ ಅಕ್ಕ ನಾಗಮ್ಮ ಪತಿಯೊಂದಿಗೆ ಮಹಾಮನೆಯಲ್ಲಿಯೇ ಉಳಿದುಕೊಂಡಿರುವ ವಿಚಾರ ಬರುತ್ತದೆ. ಇಲ್ಲಿ ಬಸವಣ್ಣನವರ ಪರಿಹಾರದಲ್ಲಿ ಮುಖ್ಯರಾದವರ ಹೆಸರುಗಳಲ್ಲಿ ಶಿವಸ್ವಾಮಿಯ ಹೆಸರು ಒಂದಾಗೈತಿ. ಈ ವಿಚಾರವನ್ನು ಒಪ್ಪಿಕೊಂಡಂತಹ ಡಾಕ್ಟರ್ ಫಗು ಹಳಕಟ್ಟಿಯವರು ಅಕ್ಕ ನಾಗಮ್ಮ ಬಂದ ಸಮಯಕ್ಕಾಗಲೇ ಚನ್ನಬಸವಣ್ಣ ಜನಿಸಿರಬಹುದೆಂದು, ಶಿವಸ್ವಾಮಿ ಮತ್ತು ಮಗು ಬಸವಣ್ಣನೊಂದಿಗೆ ಕೂಡಲ ಸಂಗಮಕ್ಕೆ ಅಕ್ಕ ನಾಗಮ್ಮ ಬಂದಿರಬಹುದೆಂದು, ಶಿವಸ್ವಾಮಿ ಇಂಗ್ಲೇಶ್ವರ ಗ್ರಾಮವಾಸಿಯಾಗಿರಬಹುದೆಂದು ಅಭಿಪ್ರಾಯ ಪಡ್ತಾರೆ. ಚನ್ನಬಸವಣ್ಣ ಹುಟ್ಟಿದ ನಂತರ ಶಿವಸ್ವಾಮಿ ತೀರಿಕೊಂಡಿರಬಹುದು. ಅಕ್ಕ ನಾಗಮ್ಮ ಬಾಲಕ ಚನ್ನಬಸವಣ್ಣನನ್ನ ಕರೆದುಕೊಂಡು ಬಸವಣ್ಣನೊಂದಿಗೆ ಮಂಗಳವೆಡೆಗೆ ಮತ್ತು ಮುಂದೆ ಕಲ್ಯಾಣಕ್ಕೆ ಹೋಗುತ್ತಾರೆ. ಅಲ್ಲಿ ಹೋದಾಗ್ನು ಸಹಿತ ಅಕ್ಕ ನಾಗಮ್ಮ ಮೊದಲೇ ಬಾಗೇವಾಡಿ ಇಂಗ್ಲೇಶ್ವರದಲ್ಲಿ ಬಾಲ್ಯ ಜೀವನ ಕಳೆಯುವಾಗ ಗುರು ರೇವಣಸಿದ್ದರ ಪ್ರಭಾವದಿಂದ ಶಿವಭಕ್ತಿ ಯೋಗ ಸಾಧನೆಗಳಲ್ಲಿ ತೊಡಗಿರುತ್ತಾಳೆ. ಅವರ ಮಾರ್ಗದರ್ಶನದಲ್ಲೇ ಅಧ್ಯಯನವನ್ನ ಮಾಡಿರ್ತಾಳೆ. ಇಂದಿಗೂ ಸಹಿತ ಇಂಗ್ಲೇಶ್ವರ ಗ್ರಾಮದಲ್ಲಿ ರೇವಣಸಿದ್ದರ ಬೆಟ್ಟದ ಮೇಲೆ ರೇವಣಸಿದ್ದರ ಗವಿಯ ಪಕ್ಕದಲ್ಲಿ ಅಕ್ಕ ನಾಗಮ್ಮನ ಗವಿಯನ್ನ ಕಾಣಬಹುದು ಎನ್ನುವುದು ಸ್ಥಳೀಯರ ಹಾಗೂ ಇಂದಿನ ಸಂಶೋಧಕರ ಅಭಿಪ್ರಾಯವಾಗಿದೆ. ಅಕ್ಕ ನಾಗಮ್ಮನ ಪತಿ ಶಿವದೇವ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದರಿಂದ ಸಂಸಾರ ವ್ಯಾಮೋಹವನ್ನ ಸಂಪೂರ್ಣವಾಗಿ ತೊರೆಯುತ್ತಾಳೆ. ಕಲ್ಯಾಣಕ್ಕೆ ಬಂದು ಮಹಾಮನೆ ಮತ್ತು ಅನುಭವ ಮಂಟಪದ ಮೇಲ್ವಿಚಾರಣೆಯಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಾಳೆ. ಹಾಗೆಯೇ ತಮ್ಮ ಆತ್ಮೋದ್ಧಾರದ ಜೊತೆಗೆ ಮಗ ಚನ್ನಬಸವಣ್ಣನನ್ನು ಸಹಿತ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದಂತಹ ಶ್ರೇಯಸ್ಸು ಅಕ್ಕ ನಾಗಮ್ಮನಿಗೆ ಸಲ್ಲುತ್ತದೆ. ಅಕ್ಕ ನಾಗಮ್ಮನ ತ್ಯಾಗ, ನಿಸ್ವಾರ್ಥ ಸೇವೆ ಮತ್ತು ಒಡನಾಟ ಕುರಿತು ಅನೇಕ ಶರಣರು, ಸಮಕಾಲೀನ ವಚನಕಾರರು ತಮ್ಮ ವಚನದಲ್ಲಿ ದಾಖಲಿಸಿ ಸ್ಮರಿಸಿದ್ದಾರೆ, ಕೊಂಡಾಡಿದ್ದಾರೆ. ಅಕ್ಕ ನಾಗಮ್ಮನ ಕುರಿತಾಗಿ ನನ್ನವೇ ನಾಗಾಯಿ ಅಂತ ಮರುಳಶಂಕರ ದೇವರು ನುಡಿದರೆ, ಎನ್ನ ಮುದ್ದಾಡಿಸಿದರಯ್ಯ ಅಂತ ಕೋಲಶಾಂತಯ್ಯನವರು ಹೇಳಿದ್ದಾರೆ. ಅಕ್ಕ ನಾಗಮ್ಮನ ಪ್ರಸಾದವಕೊಂಡು ಎಣ್ಣಂತರಂಗ ಶುದ್ಧಿ ಆಯ್ತಯ್ಯ ಎಂದು ಶರಣೆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ. ಅಕ್ಕ ನಾಗಮ್ಮ ಲಿಂಗೈಕ್ಯಳಾದ ಸುದ್ದಿ ಕೇಳುತ್ತಲೇ ಸಂಗಯ್ಯನಲ್ಲಿ ಸ್ವಯಂ ಲಿಂಗಿಯಾದೆಯ ಅಕ್ಕ ನಾಗಮ್ಮ ತಾಯಿ ಅಂತ ನೀಲಾಂಬಿಕೆನು ಸಹಿತ ನೆನೆದಿರುವಂತಹದ್ದನ್ನ ನಾವು ಕಾಣ್ತೇವೆ. ನೀಲಾಂಬಿಕೆ ಇದೇ ಒಂದು ವಚನದಲ್ಲಿ ಸ್ಮರಿಸಿದ್ದನ್ನ ನೋಡಿದ್ವಿ ಅಂತಂದ್ರ ಅಕ್ಕ ನಾಗಮ್ಮನ ಒಂದು ಆತ್ಮೀಯತೆ ಹೆಂಗಿತ್ತು, ಒಡನಾಟ ಹೆಂಗಿತ್ತು ಅನ್ನುವಂತಹದ್ದು ನಮ್ಗಲ್ಲೇ ತಿಳಿತದ. ನೀಲಾಂಬಿಕೆ ಹೇಳ್ತಾಳ, ಎನಗೆ ಹಾಲೂಟ ನಿಕ್ಕುವ ತಾಯಿ, ಎನಗೆ ಪರಿಣಾಮವ ತೋರುವ ತಾಯೆ, ಪರಮ ಸುಖದೊಳಗಿಪ್ಪ ತಾಯೆ, ಪರವಸ್ತುವ ನಂಬಿದ ತಾಯೆ, ಬಸವನ ಗುರು ತಾಯೆ, ಸಂಗಯ್ಯನಲ್ಲಿ ಸ್ವಯಂ ಲಿಂಗೆಯಾದೆಯ ಅಕ್ಕ ನಾಗಮ್ಮ ತಾಯಿ ಅಂತ ನೀಲಾಂಬಿಕೆ ತನ್ನ ವಚನದಲ್ಲಿ ಅಕ್ಕ ನಾಗಮ್ಮನನ್ನ ಕುರಿತು ಸ್ಮರಿಸಿರುವುದು ಕಂಡು ಬರ್ತದೆ. ಯಾವಾಗ ವರ್ಣಸಂಕರದ ನೆಪವಡ್ಡಿ ಬಸವಣ್ಣನವರಿಗೆ ಬಿಜ್ಜಳ ಕಲ್ಯಾಣ ಬಿಡಲು ತಿಳಿಸಿದಾಗ ಅಕ್ಕ ನಾಗಮ್ಮ ಬಹಳ ನೊಂದುಕೊಳ್ತಾಳೆ. ಗುರುವಾಗಿರುವಂತಹ ತನ್ನ ತಮ್ಮ ಬಸವಣ್ಣ ಎಲ್ಲ ಶರಣ ಸಂಕುಲವನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗುವಂತಹ ಒಂದು ಪ್ರಸಂಗ. ಆಗ ಬಸವಣ್ಣ ಅಕ್ಕ ನಾಗಮ್ಮನನ್ನು ಕರೆದುಕೊಂಡು ಹೋಗೋದಿಲ್ಲ. ಅಕ್ಕ ನಾಗಮ್ಮ ತಾನು ಬರುತ್ತೇನೆ ಅಂತನೂ ಸಹಿತ ಹೇಳ್ತಾ ಇಲ್ಲ. ಅಕ್ಕ ಮತ್ತು ತಮ್ಮ ಇಬ್ಬರಿಗೂ ಗೊತ್ತು ಮುಂದೇನಾಗುತ್ತದೆ ಅನ್ನುವಂತಹದ್ದು. ತನ್ನಕ್ಕ ಇಲ್ಲಿ ಎಲ್ಲವನ್ನ ರಕ್ಷಿಸುತ್ತಾಳೆನ್ನುವಂತಹ ವಿಶ್ವಾಸ ಬಸವಣ್ಣನವರದಾಗಿತ್ತು. ಅರಿವಿನ ಆಗರವೇ
ಆದಂತಹ ವಚನ ಸಾಹಿತ್ಯವನ್ನ ರಕ್ಷಿಸುವ ಹೊಣೆ ಹೊರತಾಳೆ. ಬಸವಣ್ಣನವರ ಮನದಿಂಗಿತವನ್ನ ಅಕ್ಕ ನಾಗಮ್ಮ ಅರಿತುಕೊಂಡು ಈ ಸಂದರ್ಭದಲ್ಲಿ ಬಸವಣ್ಣನವರಿಗೆ ಧೈರ್ಯ ಕೊಡ್ತಾಳ. ವಚನ ಸಾಹಿತ್ಯ ಕಾಪಾಡುವುದಾಗಿ ಮತ್ತು ಶರಣ ಸಂಕುಲದ ನೇತೃತ್ವ ವಹಿಸುವುದಾಗಿ ಮಾತು ಕೊಡ್ತಾಳ. ಬಸವಣ್ಣನವರು ಕಲ್ಯಾಣವನ್ನ ಬಿಟ್ಟು ಕೂಡಲೇ ಜಾತಿವಾದಿಗಳು ಶರಣರಿಗೆ ಹಿಂಸೆ ಕೊಡಲು ಪ್ರಾರಂಭ ಮಾಡ್ತಾರ. ವಚನ ಸಾಹಿತ್ಯ ಭಂಡಾರವನ್ನ ಸುಟ್ಟು ನಾಶ ಮಾಡಲು ಹೊಂಚು ಹಾಕ್ತಾರ. ಈ ವಿಷಯ ತಿಳಿಯುತ್ತಲೇ ಎಲ್ಲ ಶರಣರು ಮತ್ತು ಅಕ್ಕ ನಾಗಮ್ಮ ಒಂದ್ ಕಡೆ ಸೇರಿ ಚರ್ಚೆಯನ್ನ ಮಾಡ್ತಾರ. ಅರಿವಿನ ಭಂಡಾರವಾದಂತಹ ವಚನ ಕಟ್ಟುಗಳನ್ನ ಹಳೆಯ ಅರಿವೆಗಳಲ್ಲಿ ಕಟ್ಟಿಕೊಂಡು ಆ ಗಂಟುಗಳನ್ನ ಶರಣರು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ರಾತ್ರೋರಾತ್ರಿ ಕಲ್ಯಾಣವನ್ನ ತೊರಿತಾರ. ಅಕ್ಕ ನಾಗಮ್ಮ ಎಲ್ಲ ಶರಣರ ಸಮುದಾಯಕ್ಕೆ ಧೈರ್ಯ ತುಂಬುತ್ತಾಳ. ಎಲ್ಲರೂ ಮುನ್ನಡೆಯುತ್ತಾರೆ. ಅದನ್ನ ಜನಪದರು ಹೇಳ್ತಾರ. ವಚನದ ಗಂಟನ್ನು ಹಿಡ್ಕೊಂಡು ನಾಗಮ್ಮ ಬಸವನ ಬಳಗ ಕರ್ಕೊಂಡು ಕಲ್ಯಾಣದ ಅಗಸಿಗೆ ಬಾಗಿ ನಮಸ್ಯಾಳು. ಮೊದಲೇ ತಿಳಿಸಿದಂತೆ ಎಲ್ಲಾ ಶರಣರು ತಮ್ಮ ದಾರಿಯೊಳಗ ಮುಂದುವರಿತಾರ. ಅಕ್ಕ ನಾಗಮ್ಮನನ್ನ ಕೆಲವು ಶರಣರೊಂದಿಗೆ ಕಾದ್ರೋಳಿ, ಮುರುಗೋಡ, ಧಾರವಾಡ, ಸೌದತ್ತಿ, ಹುಬ್ಬಳ್ಳಿಯ ಮಾರ್ಗವಾಗಿ ಹೊರಡ್ತಾರ. ಬಿಜ್ಜಳ ಸೈನಿಕರಿಗೆ ಇದು ಗೊತ್ತಾಗಿ ಅವರನ್ನ ಹಿಂಬಾಲಿಸ್ತಾರ ಸೆರೆ ಹಿಡಿಬೇಕು ಅಂತ ಹೇಳಿ. ಶರಣ ಸಂಕುಲದ ಉಳಿವಿಗಾಗಿ ಮತ್ತು ವಚನ ಕಟ್ಟುಗಳ ರಕ್ಷಣೆಗಾಗಿ ಬಿಜ್ಜಳನ ಸೈನ್ಯದೊಂದಿಗೆ ಧೈರ್ಯದಿಂದ ಅಕ್ಕ ನಾಗಮ್ಮನು ಸಹಿತ ಹೋರಾಡ್ಬೇಕಾಗುವಂತ ಪ್ರಸಂಗ ಬರ್ತದ. ಕಾದರವಳ್ಳಿ ಕಾಳಗದಲ್ಲೂ ಪಾಲ್ಗೊಂಡು ಹೋರಾಡುತ್ತಾಳೆ. ಕಾದ್ರೋಳಿ ಯುದ್ಧದ ನಂತರ ಅವಳು ನಾಗಲಾಪುರದಲ್ಲಿ ಕೆಲ ಕಾಲ ತಂಗಿರ್ತಾಳ ಅನ್ನುವಂತಹದ್ದು ಜಾನಪದ ತ್ರಿಪದಿಗಳಿಂದ ತಿಳಿದು ಬರ್ತದ. ಇಲ್ಲಿನ ಒಂದು ಮರದ ಕೆಳಗೆ ಅಕ್ಕ ನಾಗಮ್ಮನ ಗುಡಿ ಇದ್ದು ಈಗಲೂ ಜನರು ಅದನ್ನು ನಾಗಲಾಪುರ ಅಂತ ಹೇಳಿ ಕರೀತಾರ. ಯಾವಾಗ ಉಳುವೆಯ ಪ್ರಶಾಂತ ವಾತಾವರಣಕ್ಕೆ ಬಂದು ತಲುಪ್ತಾರ ಆಗ ಅಕ್ಕ ನಾಗಮ್ಮ ಬಹಳಷ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದಂಡಿರ್ತಾಳ. ತಾವು ಕಟ್ಟಿದ ಅನುಭವ ಮಂಟಪ ಹಾಳಾಗಿ ಹೋಗುತ್ತಿದೆಯಲ್ಲ ಕಣ್ಣ ಮುಂದೆ ಅನ್ನುವಂತ ಒಂದ್ ಚಿಂತೆ ಒಂದ್ ಕಡೆ ಆದ್ರ, ಅರಿವಿನ ಆಗರವಾದಂತಹ ವಚನ ಸಾಹಿತ್ಯ ಭಂಡಾರ ಉಳಿಯುತ್ತೇ ಇಲ್ಲೋ ಅನ್ನುವಂತಹ ಚಿಂತೆ ಇನ್ನೊಂದ್ ಕಡೆ. ಇಂತಹ ಚಿಂತೆಗಳಿಂದ ತಾಯಿ ನಾಗಮ್ಮ ಶರಣರ ಮಧ್ಯದಲ್ಲಿದ್ದುಕೊಂಡು ಸಹ ಇಷ್ಟಲಿಂಗ ಪೂಜೆ, ಅನುಭಾವಗೋಷ್ಠಿ, ಕೈಲಾದಷ್ಟು ಕಾಯಕ ಮಾಡುತ್ತಲಿರುವಾಗ ಬಸವಣ್ಣನವರು ಲಿಂಗೈಕ್ಯರಾದರನ್ನುವಂತಹ ಸುದ್ದಿ ಬರ್ತದ. ಆ ಸುದ್ದಿ ಕಿವಿಗೆ ಬಿದ್ದ ತಕ್ಷಣ ಬರಸಿಡ್ಲು ಬೆಳೆದಂತಾಗುತ್ತ. ಒಡ ಹುಟ್ಟಿದವರಾದ ತಾವಿಬ್ಬರು ಒಂದು ದಿನವೂ ಬಿಟ್ಟಿರ್ಲಿಲ್ಲ. ಕಟ್ಟ ಕಡೆಗೆ ತನ್ನ ತಮ್ಮ ತನ್ನನ್ನ ಬಿಟ್ಟು ಹೋದ್ನಲ್ಲ ಅಂತ ಹೇಳಿ ನೆನಪು ಮಾಡ್ಕೊಂಡು ನಾಗಮ್ಮ ತಾಯಿ ಹೊನ್ಸವನ ರೋಧಿಸೋದಕ್ಕೆ ಶುರು ಮಾಡ್ತಾಳ. ಹೇಳ್ತಾಳೆ, ತಮ್ಮೆಂದರೆ ತಮ್ಮಲ್ಲ, ಮಗನೆಂದರೆ ಮಗನಲ್ಲ, ತಮ್ಮನಿಗಿಂತ ದೊಡ್ಡ ಬಸವಣ್ಣ, ಮಗನಿಗಿಂತ ಹೆಚ್ಚು ಗುರುವಾದಿ. ಅರಿವನ್ನ ಕೊಟ್ಟಿ ನಮ್ಗ ಲಿಂಗವನ್ನ ಕೊಟ್ಟಿ, ಗುರುವಾಗಿ ಗುರುತರ ಕಾಯಕವನ್ನ ಕೊಟ್ಟಿ ಮುಕ್ತಿಯ ಹಾದಿ ತೋರಿಸಿದೆ ಅಂತ ಹೇಳಿ ಸ್ಮರಿಸ್ತಾಳ. ಮತ್ತ ಮುಂದುವರಿದು ಶರಣರು ಅಳ್ತಾರ, ಎದ್ದು ಬಾ ಬಸವಣ್ಣ, ಶರಣರ ಕಣ್ಣು ನೀ ಒರೆಸು, ಈ ಗೋಳು ಕೇಳದೋ ಏನೋ ಬಸವಣ್ಣ ಅಂತ ಹೇಳಿ ಗೋಳಾಡುವಂತಹದ್ದು ಸಹಿತ ನಾವಿಲ್ಲಿ ನೋಡಿದಾಗ ಮನಸ್ಸು ಹೃದಯ ಹಿಂಡಿ ಬರುವಂತ ಆಕೈತಿ. ಆದರೆ ಈ ವೇಳೆಯಲ್ಲಿ ಕೂಡಲ ಸಂಗಮಕ್ಕ ಹೋಗುವಂತಹದ್ದು ಆಗಂಗಿಲ್ಲ. ಎಂತಹ ಸಂದಿಗ್ಧ ಪರಿಸ್ಥಿತಿ ನೋಡ್ರಿ. ಏಕೆಂದ್ರೆ ವೈರಿಗಳ ಅಲ್ಲಿ ಇವರನ್ನ ಹುಡುಕುತ್ತಲಿದ್ದಾರೆ. ವಚನಗಳನ್ನ ಬಿಟ್ಟು ಹೋಗುವಂತಿಲ್ಲ. ಎಲ್ಲಿದ್ದರೂ ಬಸವಣ್ಣ ತಮ್ಮ ಹಿಂದೆ ಇದ್ದಾರನ್ನುವಂತಹ ಆಧಾರ ಬಲವಾಗಿತ್ತು. ಈಗ ಅದು ಸಹಿತ ಉಡುಗಿ ಹೋಗಿದೆ. ಶರಣರ ಆತ್ಮವಿಶ್ವಾಸ ಉಡುಗಿ ಹೋದಂತಹ ಇಂಥ ಸಂದರ್ಭದಲ್ಲಿ ತಾಯಿ ನಾಗಮ್ಮನೇ ಸಾವರಿಸಿಕೊಂಡು ಎಲ್ಲ ಶರಣರನ್ನ ಸಂತೈಸ್ತಾಳ, ಧೈರ್ಯ ಕೊಡ್ತಾಳೆ. ಉಳುವೆಯ ಪ್ರಶಾಂತ ವಾತಾವರಣದಲ್ಲಿ ಮತ್ತೆ ಚೇತರಿಸಿಕೊಂಡು ಚನ್ನಬಸವಣ್ಣನೊಂದಿಗೆ ಸೇರಿ ಲಿಂಗಾಯತ ಧರ್ಮ ತತ್ವಗಳನ್ನ ಬರೆಯುವಂತಹ ಮತ್ತು ಬೋಧಿಸುವ ಕಾರ್ಯದಲ್ಲಿ ತೊಡಗುತ್ತಾರೆ. ಉಳುವೆಯ ಮಾರ್ಗದಲ್ಲಿನೇ ಗಂಗಾಂಬಿಕೆಯನ್ನ ಕಳೆದುಕೊಂಡ್ರೆ ಉಳುವೆಯಲ್ಲಿ ಚನ್ನಬಸವಣ್ಣನನ್ನ ಕಳೆದುಕೊಳ್ತಾಳೆ. ತಾಯಿ ನಾಗಮ್ಮನಿಗೆ ಈ ಮಹಾಪರೀಕ್ಷೆಯ ಕಾಲ. ಅದನ್ನೂ ಸಹಿತ ದಿಟ್ಟತನದಿಂದ ಎದುರಿಸ್ತಾಳ. ಬಂಧು ಬಾಂಧವರ ಆತ್ಮೀಯ ಶರಣರ ಅಗಲಿಕೆಯಿಂದ ನೊಂದ ನಾಗಮ್ಮ ನುಲಿಯ ಚಂದಯ್ಯ ಮತ್ತು ಉಳಿದ ಶರಣರೊಡನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಎಣ್ಣೆಹೊಳೆ ಎಂಬಲ್ಲಿಗೆ ಬಂದು ನೆಲೆಸುತ್ತಾಳೆ. ಅಲ್ಲಿಯೇ ಕರಿಹೊಳೆಯ ದಂಡೆಯ ಮೇಲಿನ ಗುಹೆಯಲ್ಲಿ ಐಕ್ಯಳಾದಳು ಅನ್ನುವಂತಹ ವಿಷಯ ಚನ್ನಬಸವ ಪುರಾಣದಿಂದ ತಿಳಿದು ಬರ್ತದ. ಈಗಲೂ ಸಹಿತ ಅಲ್ಲಿ ಆಕೆಯ ಸಮಾಧಿ ಸ್ಥಾನವನ್ನ ನೋಡಬಹುದಾಗಿದೆ. ಅಕ್ಕ ನಾಗಮ್ಮನ ಜೀವನದಲ್ಲಿ ಬಂದು ಹೋದ ಲೆಕ್ಕವಿಲ್ಲದಂತಹ ಕಷ್ಟಗಳು, ಎದುರಿಸಿದ ಎನಿಸಲಾಗದ ಸವಾಲುಗಳು, ಅವುಗಳನ್ನ ನಿರ್ವಹಿಸಿದ ರೀತಿ ನೀತಿಗಳು ಅಸಾಧಾರಣವಾದಂಥವುಗಳು.
ಪ್ರಾಚೀನ ಕಾವ್ಯಗಳು, ಜನಪದ ತ್ರಿಪದಿಗಳು, ಪಂಡಿತರ ಅಭಿಪ್ರಾಯಗಳನ್ನ ಗಮನಿಸಿ ಹೇಳುವುದಾದರೆ ಬಸವಣ್ಣನವರ ತತ್ವಗಳನ್ನು ಒಪ್ಪಿಕೊಂಡು ಅವರೊಂದಿಗೆ ಬಾಗೇವಾಡಿಯನ್ನ ತೊರೆದಂತಹ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮ ಕಲ್ಯಾಣದಲ್ಲಿಯೂ ಕೂಡ ಅವರೊಡನೆ ಉಳಿದುಕೊಂಡು ಮುಂದೆ ಅವರು ಲಿಂಗೈಕ್ಯರಾದ ಮೇಲೂ ಲಿಂಗಾಯತ ಧರ್ಮ ಮತ್ತು ವಚನ ಸಂಪತ್ತಿನ ಉಳಿವಿಗಾಗಿ ಶರಣರ ನೇತೃತ್ವ ವಹಿಸಿ ರಣರಂಗಕ್ಕಿಳಿದು ಹೋರಾಡಿದಂತಹ ದಿಟ್ಟ ಶರಣೆ. ಸಹೋದರ ಬಸವಣ್ಣ ಹಾಗೂ ಅವರ ಪತ್ನಿ ಗಂಗಾಂಬಿಕೆ, ನೀಲಾಂಬಿಕೆ ಮತ್ತು ಮಗ ಚನ್ನಬಸವಣ್ಣ ಮಹಾಶರಣರ ದಿವ್ಯ ಜೀವನವನ್ನ ರೂಪಿಸುವಲ್ಲಿ ಅಕ್ಕನಾಗಮ್ಮನ ಪಾತ್ರ ಬಹಳಷ್ಟು ಪ್ರಮುಖವಾದಂತಹದ್ದು. ಜೊತೆಗೆ ಮತ್ತೆ ಇಡೀ ಶರಣ ಸಂಕುಲಕ್ಕೆ ತಾಯಿಯಾಗಿ, ಮಾರ್ಗದರ್ಶಕಿಯಾಗಿ, ಮಹಾಮನೆಯ ಸಂಚಾಲಕಿಯಾಗಿ, ಹಿರಿತನದ ಸಾರ್ಥಕ ಬದುಕಿನ ಕ್ರಾಂತಿ ಗಂಗೋತ್ರಿಯೂ ಆಗಿದ್ದಾಳೆ ಅಂತ ಹೇಳುವಂತಹದ್ದು ಹೇಳಿದ್ರ ಅತಿಶಯೋಕ್ತಿ ಅನ್ಸೋದಿಲ್ಲ ಅಂತ. ಇಷ್ಟು ಅಕ್ಕನಾಗಮ್ಮನ ಒಂದು ಜೀವನ ವೃತ್ತಾಂತವನ್ನು ಹೇಳಿದ್ರ ಈಗ ಅಕ್ಕನಾಗಮ್ಮನ ವಚನಗಳನ್ನ ಕುರಿತಾಗಿ ನೋಡೋಣ. ಅಕ್ಕನಾಗಮ್ಮನು ಬರೆದಂತಹ 15 ವಚನಗಳು ನಮಗೆ ಸಿಗ್ತಾವು. ಬಸವಣ್ಣ ಪ್ರಿಯ ಚನ್ನಸಂಗಯ್ಯ, ಬಸವ ಪ್ರಿಯ ಚನ್ನಸಂಗಯ್ಯ ಅನ್ನುವಂತಹ ಅಂಕಿತದಲ್ಲಿ ವಚನವನ್ನ ರಚಿಸಿದ್ದಾಳೆ. ಈ ವಚನಗಳಲ್ಲಿ ಬಸವ ಸ್ತುತಿ, ಶರಣ ಸ್ತುತಿ, ಆಧ್ಯಾತ್ಮಿಕ ರಂಗದಲ್ಲಿ ಆಕೆ ಸಾಧಿಸಿದ ನಿಲುವು, ಶ್ರದ್ಧೆ ಇವು ಆಕೆಯ ವಚನಗಳಲ್ಲಿ ಎದ್ದು ಕಾಣುವಂತಹ ಅಂಶಗಳು. ಬಸವಣ್ಣನವರಿಂದಲೇ ತನ್ನ ಬದುಕು ಕೃತಾರ್ಥವಾಯಿತೆಂದು ಹೇಳಿರುವ ಅಕ್ಕನಾಗಮ್ಮ ಒಮ್ಮೆ ಅವರನ್ನ ಪುತ್ರವಾತ್ಸಲ್ಯದಿಂದ, ಇನ್ನೊಮ್ಮೆ ತಂದೆ, ಮತ್ತೊಮ್ಮೆ ಗುರುವಿನ ರೂಪದಲ್ಲಿ ಕಂಡು ಸರ್ವಾರ್ಪಣ ಭಾವ ವ್ಯಕ್ತಪಡಿಸಿದ್ದಾಳೆ. ಹಾಗೂ ತನ್ನ ಜೀವನದಲ್ಲಿ ಬಂದಂತಹ ಸುಖ ದುಃಖಗಳನ್ನ ಎದುರಿಸಿದ ಪ್ರಸಂಗಗಳು ಸಹಿತ ಆಕೆ ಬರೆದಂತಹ ವಚನಗಳಲ್ಲಿ ಪ್ರತಿಬಿಂಬಿತವಾಗಿವೆ. ಭವಬಂಧನದಿಂದ ಮುಕ್ತರಾಗಲು ಭಕ್ತರಿಗೆ ಸಾಧನೆ ಅಗತ್ಯ. ಅಂತಹ ಸಾಧನೆಯ ಮೂಲಕ ನಿಜವಾದ ಅರಿವು ಪಡೆದಂತಹ ಅಕ್ಕನಾಗಮ್ಮನಿಗೆ ಪುಣ್ಯ ಪಾಪಗಳು ಅನ್ನುವಂತಹ ಗೊಡವೇ ಇಲ್ಲ ಅಂತ ಹೇಳಿ ವಚನಗಳಲ್ಲಿ ಹೇಳ್ತಾಳ. ಇಂತಹ ಮಾತುಗಳು ಆಕೆಯ ನಿಶ್ಚಿಂತ ನಿಲುವಿಗೆ ನಿದರ್ಶನಗಳಾಗಿವೆ. ಜನಾಪವಾದಕ್ಕೆ ಹೆದರಂತ ಛಲ ಇನ್ನೊಂದೆಡೆ. ಇಂತಹ ಸಾಕಷ್ಟು ವಿಚಾರಗಳು ವಚನಗಳಲ್ಲಿ ಇಂಬು ಪಡೆದಿವೆ. ಮನದೊಡೆಯ ಮಹಾದೇವ ಮನವ ನೋಡಿ ಹೇನೆಂದು ಮನುಜರ ಕೈಯಿಂದ ಒಂದೊಂದೇ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ಮನುವೆ, ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ. ಬಸವಣ್ಣ ಪ್ರಿಯ ಚನ್ನಸಂಗಯ್ಯನು ಬೆಟ್ಟದ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆವನು ಅಂತನ್ನುವಂತಹ ವಚನ. ಕಲ್ಯಾಣ ಕ್ರಾಂತಿಯ ನಂತರ ಬಿಜ್ಜಳನ ಸೈನಿಕರು ಶರಣರ ಬೆನ್ನು ಹತ್ತಿ ಸಿಕ್ಕಲ್ಲಿ ಅವರಿಗೆ ತೊಂದರೆ ಕೊಡುವಂತಹದ್ದು, ಕೊಂದು ಹಾಕುವುದು, ಹಿಂಸೆಯನ್ನ ಕೊಡುವಂತಹದ್ದು, ವಚನ ಸಂಗ್ರಹವನ್ನ ನಾಶಪಡಿಸಬೇಕು ಅಂತ ಹೇಳಿ ಯಾವಾಗ ಹೊಂಚ ಹಾಕ್ತಿರ್ತಾರ. ಆ ವಿಷಯ ತಿಳಿದು ಎಲ್ಲಾ ಶರಣರು ಒಂದ್ ಕಡೆ ಕೂಡಿ ಚರ್ಚೆ ಮಾಡುವಾಗ ಅಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾವು. ಅಂತ ಸಮಯದೊಳಗೆ ಏನಾದ್ರೂ ಈ ವಚನವನ್ನ ಬರೆದಿದ್ದಾಳೋ ಅಥವಾ ಯಾರಾದ್ರೂ ಅಕ್ಕನಾಗಮ್ಮನಿಗೆ ಏನಂದ್ರ ಇಲ್ಲದ ಸಲ್ಲದ ಅಪವಾದಗಳನ್ನ ಹೊರಿಸಿದಾಗ ಈ ವಚನವನ್ನ ಬರೆದಿದ್ದಾಳೋ ಏನೋ ಅನ್ನುವಂತಹ ಅನುಮಾನ ಬರ್ತದ. ಅಕ್ಕನಾಗಮ್ಮನ ಪ್ರಕಾರ ಮನಸ್ಸಿನ ಒಡೆಯ ಮಹಾದೇವನೇ ಆಗಿದ್ದಾನೆ. ನಮ್ಮನ್ನ ಪರೀಕ್ಷಿಸಲು ಮನುಷ್ಯರಿಂದಲೇ ಕುಹಕ ಮಾತುಗಳನ್ನ ನುಡಿಸುವನು. ಇದಕ್ಕೆ ಕಳವಳ ಪಡುವುದು ಬೇಕಿಲ್ಲ. ಲೌಕಿಕರ ಮಾತುಗಳಿಂದ ಕಳವಳಗೊಳ್ಳದ ದೃಢ ನಿರ್ಧಾರ, ಪರಮಾತ್ಮನಲ್ಲಿ ಇಟ್ಟಿರುವ ಅಚಲ ವಿಶ್ವಾಸ ವ್ಯಕ್ತವಾಗಿದೆ. ಇಲ್ಲಿ ಅಡೆತಡೆಯ ಜೀವನವನ್ನ ಎದುರಿಸುವಂತಹ ಧೈರ್ಯ ಸ್ಥೈರ್ಯದ ಹಾದಿಯಲ್ಲಿ ಬೆಟ್ಟದಷ್ಟಿರುವ ಕಷ್ಟಗಳನ್ನು ಒಂದು ಬೊಟ್ಟಿನಲ್ಲಿ ತೊಡೆದು ಹಾಕುತ್ತಾನೆನ್ನುವ ದೃಢ ನಂಬಿಕೆ, ನಿಶ್ಚಿಂತತೆಯ ವಿಚಾರಗಳು ಈ ವಚನದಲ್ಲಿ ವ್ಯಕ್ತವಾಗಿವೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ವಚನ, ಬಸವನೇ ಮುಖ ಸಜ್ಜೆ ಬಸವನೇ ಅಮಳೋಕ್ಯ, ಬಸವನ ನಾನೆತ್ತಿ ಮುದ್ದಾಡಿಸುವೆನು. ಬಸವಣ್ಣ ಪ್ರಿಯ ಚನ್ನಸಂಗಯ್ಯನಲ್ಲಿ ಬಸವನ ಬೆಸಲಾದ ಬಾನತಿ ನಾನಯ್ಯ ಅನ್ನುವಂತಹ ವಚನದಲ್ಲಿ ಬಸವಣ್ಣನನ್ನ ಕೊಂಡಾಡಿದಂತಹ ಈ ವಚನದೊಳಗ ಮಾತೃ ವಾತ್ಸಲ್ಯದ ಚಾಹೆ ಪಡೆ ಮೂಡಿದೆ ಅನ್ನುವಂಥದ್ದನ್ನ ನೋಡ್ತೀವಿ. ಆಚಾರವೆಂಬುದು ಅಗೋಚರ ನೋಡಯ್ಯ, ಆರಿಗೆಯೂ ಸಾಧ್ಯವಲ್ಲ ಮರ್ತ್ಯ ಲೋಕದಲ್ಲಿ. ಆ ಸದಾಚಾರದ ಬೆಳವಿಗೆಯ ಮಾಡಲೆಂದು ಬಸವಣ್ಣ ಬಂದು ಭಕ್ತಿ ಸ್ಥಳವ ಹರಹಿದ ಎಂದು ಹೇಳುವ ಆ ನುಡಿಯು ಬಸವಣ್ಣನವರು ಭೂಮಿಯ ಮೇಲೆ ಉದಿಸಿ ಬಂದಂತಹ ಉದ್ದೇಶ, ಅವರ ಕಾರ್ಯಬಾಹುಳ್ಯ, ವಿವಿಧ ಮುಖ ವ್ಯಕ್ತಿತ್ವ ಹಾಗೂ ಅವರ ಸಾಧಿಸಿದಂತಹ ಆಧ್ಯಾತ್ಮಿಕ ಉನ್ನತಿ, ಇನ್ನೊಬ್ಬರಿಗೂ ಸಹಿತ ಆದರ್ಶವಾಗಿರುವಂತಹ ವಿಚಾರಗಳು, ಇವುಗಳನ್ನ ವಿವರಿಸುವಂತಹ ಅವರ ಸಮಗ್ರ ಜೀವನ ತತ್ವಗಳ ದರ್ಶನವನ್ನ ನಾವು ಈ ವಚನಗಳಲ್ಲಿ ನೋಡಬಹುದು. ಮತ್ ಇನ್ನೊಂದು ವಚನದಲ್ಲಿ, ಭಕ್ತಿಯ ತವನಿಧಿಯೇ ಮುಕ್ತಿಯ ಮೂರ್ತಿಯೇ, ಲಿಂಗ ಜಂಗಮದ ಚೈತನ್ಯವೇ, ನಿಮ್ಮ ನಗಲಿ ಎಂತು ಸೇರಿಸುವೆನು.
ಎಲೆ ಅಯ್ಯ ಪರಮ ಗುರುವೆ, ಆಹಾ ಎನ್ನ ಅಂತರಂಗದ ಜ್ಯೋತಿಯೇ, ನಿಮ್ಮ ಒಕ್ಕ ಶೇಷ ಪ್ರಸಾದವನ್ನಕ್ಕಿ ಎನ್ನ ಪಾವನ ಮಾಡಿ ಉಳಿಹಿದೆಯಯ್ಯ. ಲಿಂಗವೇ ಎನಗಿನ್ನಾರು ಹೇಳಯ್ಯ ನೀವಲ್ಲದೆ, ಚೆನ್ನ ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯ, ನೀವ ನಗಲಿದಡೆ ಎನ್ನ ಪ್ರಾಣ ನಿಮ್ಮೊಳಗಲ್ಲದೆ ಅಗಲಬಲ್ಲುದೆ ಅನ್ನುವಂತಹ ಒಂದು ವಿಚಾರವನ್ನ ವ್ಯಕ್ತಪಡಿಸ್ತಾ ಈ ವಚನದಲ್ಲಿ ಬಸವಣ್ಣ ಭಕ್ತಿಯ ಶಕ್ತಿಯ ಚೈತನ್ಯವಾಗಿ ಸ್ಮರಿಸಿ ವಚನದ ಕೊನೆಗೆ ಲಿಂಗವೇ ಎನಗಿನ್ನಾರು ಹೇಳಯ್ಯ ನೀವಲ್ಲದೆ ಅನ್ನುವಂತಹ ಒಂದು ನೋವನ್ನು ಸಹಿತ ವ್ಯಕ್ತ ಮಾಡ್ತಾಳ. ಯಾಕಂದರೆ ಭಕ್ತಿಗೆ ಮೂಲನು ಬಸವಣ್ಣ ಆಗಿದ್ದ, ತವನಿಧಿಯಾಗಿ ಮುಕ್ತಿಯ ಮೂರ್ತಿಯಾಗಿದ್ದ. ಅವನ ಅಗಲಿಕೆಯ ವೇದನೆ ಈ ವಚನದಲ್ಲಿ ಬರ್ತದ. ಎನ್ನ ತನು ಚೆನ್ನ ಬಸವ ಇನ್ನು ಮುಂದ ಉಳಿದ ಶರಣರನ್ನು ಸಹಿತ ನೆನೆಸಿರುವಂತಹ ವಚನಗಳನ್ನ ನಾವು ನೋಡಬಹುದು. ಎನ್ನ ತನು ಚೆನ್ನ ಬಸವಣ್ಣನ ಬಯಲು ಬೆರೆಸಿತ್ತು, ಎನ್ನ ಮನ ಸಂಗನ ಬಸವಣ್ಣನ ನಿಜಪದ ಬೆರೆಸಿತ್ತು, ಎನ್ನ ಪ್ರಾಣ ಅಲ್ಲಮ ದೇವರ ಅರಿವ ಬೆರೆಸಿತ್ತು. ಇಂತಿ ಮೂವರು ಒಂದೊಂದು ಹಂಚಿಕೊಂಡ ಕಾರಣ ಎನಗೇನೂ ಇಲ್ಲದೆ ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೇನು ಅಂತ ಸಮಾಧಾನಗೊಳಿಸಿಕೊಳ್ತಾಳ ತನಗೆ ತಾನೆ. ಅಕ್ಕ ನಾಗಮ್ಮ ತಾನು ಒಂಟಿಯಾಗಿರದೆ ಶ್ರೇಷ್ಠ ಶರಣರೊಡನೆ ಒಂದಾಗಿ ಜೀವನದುದ್ದಕ್ಕೂ ಬದುಕಿದೆ ಅಂತದನ್ನ ವಿಚಾರವನ್ನ ಇಲ್ಲಿ ವ್ಯಕ್ತ ಮಾಡ್ತಾಳ. ತನ್ನ ಭೌತಿಕ ದೇಹವು ಪುತ್ರ ಚನ್ನಬಸವಣ್ಣನ ವ್ಯಕ್ತಿತ್ವದಲ್ಲಿ ಲೀನವಾಗಿತ್ತು. ಮನಸ್ಸು ಸಂಗನ ಬಸವಣ್ಣನೊಂದಿಗೆ ಬೆರೆತಿತ್ತು. ಅಂದ್ರೆ ತನ್ನ ಮನಸ್ಸು ಮಹಾಶರಣ ಸಂಗನ ಬಸವನ ಮನಸ್ಸಿನಂತೆ ಶುಭ್ರವಾಗಿದೆ, ಒಂದಾಗಿದೆ ಅಂತ ಹೇಳ್ತಾಳ. ಎನ್ನ ಪ್ರಾಣ ಸಂಪೂರ್ಣ ಜೀವನ ಅಲ್ಲಮ ಪ್ರಭುವಿನ ಅರಿವಿನೊಡನೆ ಒಂದಾಗಿತ್ತು. ಅಂದರೆ ಮಹಾಜ್ಞಾನಿ, ತ್ಯಾಗಮೂರ್ತಿ, ಆಧ್ಯಾತ್ಮ ಜಗತ್ತಿನಲ್ಲಿ ತನ್ನದೇ ವಿಶೇಷ ಸಾಧನೆ ಮಾಡಿದ ಶೂನ್ಯ ಪೀಠಾಧಿಪತಿ ಅಲ್ಲಮ ಪ್ರಭುವಿನ ಪ್ರಭಾವಕ್ಕೊಳಗಾಗಿತ್ತು. ತನ್ನಲ್ಲಿ ಈ ಮೂವರು ಶರಣರು ಕನಕನದಲ್ಲೂ ಬೆರೆತಿದ್ದರಿಂದ ತನ್ನದೆಂಬುದೇನೂ ಉಳಿದಿಲ್ಲ ಎಂಬ ಭಾವನೆಯನ್ನ ವ್ಯಕ್ತಪಡಿಸಿದರು. ಬಸವಣ್ಣ ಚನ್ನಬಸವಣ್ಣನವರ ವ್ಯಕ್ತಿತ್ವ ರೂಪಿಸಿದಂತಹ ಅಕ್ಕನಾಗಮ್ಮ ಅನೇಕ ಶರಣರಿಗೂ ಸಹಿತ ಪ್ರಭಾವ ಬೀರಿದಂತಹ ಹಿರಿಯ ಶರಣೆ. ಆದ್ರೂ ಸಹಿತ ಚನ್ನಬಸವಣ್ಣ, ಸಂಗನ ಬಸವಣ್ಣ, ಅಲ್ಲಂ ಪ್ರಭುಗಳಲ್ಲಿ ಬೆರೆತಿದ್ದೇನೆ ಅಂತ ಹೇಳಿ ಎಷ್ಟೊಂದು ವಿನಮ್ರರಾಗಿ ಹೇಳ್ತಾಳ. ಮತ್ತೆ ಮುಂದುವರೆದು ಬಸವಣ್ಣ ಬಂದಂತಹ ಈ ಮರ್ತಕ್ಕೆ ಬಂದು ಏನ್ ಮಾಡಿದ್ನು ಅನ್ನುವಂತಹ ಕರ್ತೃತ್ವ ಶಕ್ತಿಯನ್ನು ಸಹಿತ ಇಲ್ಲಿ ಹೇಳುವಂತಹ ಒಂದು ವಚನ. ಬಸವಣ್ಣ ನೀವು ಮರ್ತಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದಸೆ ದೆಸೆಗೆಲ್ಲಾ ಪಸರಿಸಿತಲ್ಲ. ಅಯ್ಯ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆ ಗಣವನಾರುವಲ್ಲರು. ನನ್ನ ಶಶಿಧರ ನಟ್ಟಿದ ಮುನಿಹ ಪೂರೈಸಿತೆಂದು ನೀವು ಲಿಂಗೈಕ್ಯವಾದೊಡೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯ. ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರನ್ನ ಮರ್ತ್ಯ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ. ಎನ್ನ ನೊಯ್ಯದೆ ಹೋದೆಯಲ್ಲ ಪಂಚ ಪರುಷ ಮೂರ್ತಿ ಬಸವಣ್ಣ. ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯಗೆ ಪ್ರಾಣಲಿಂಗಿಯಾಗಿ ಹೋದೆಯ ಸಂಗನ ಬಸವಣ್ಣ. ನಾಗಲಾಂಬಿಕೆ ಬಸವಣ್ಣನವರಲ್ಲಿ ಇಟ್ಟಂತಹ ಅಗಾಧ ಪ್ರೀತಿ, ಅಚಲ ನಂಬಿಕೆ ಹೇಗಿತ್ತು ಅನ್ನುವಂತಹದ್ದನ್ನ ತಿಳಿಸುವುದರ ಜೊತೆಗೆ ಬಸವಣ್ಣ ನೀವು ಮರ್ತಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆಗೆಲ್ಲ ಪಸರಿಸಿತು. ಅದಕ್ಕ ಭಕ್ತಿಯ ಬೆಳಕು ಅನ್ನುವಂತಹದ್ದು ಇಡೀ ಲೋಕದ ಎಲ್ಲಾ ಕಡೆನೂ ಸಹಿತ ಪಸರಿಸಿತು. ಸಾಮಾನ್ಯರನ್ನ ಭಕ್ತಿ ಸಾಗರದೆಡೆಗೆ ಕರೆದೊಯ್ಯಿತು. ಇಷ್ಟೇ ಅಲ್ಲ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆ ಘನವನಾರು ಬಲ್ಲರು. ಸ್ವರ್ಗ ಲೋಕ, ಭೂಲೋಕ, ಪಾತಾಳ ಲೋಕದಲ್ಲೆಲ್ಲ ಈ ಭಕ್ತಿಯ ಬೆಳಕು ಪಸರಿಸಿದ ರೀತಿ ಒಂದು ಅದ್ಭುತ ಇದು ಬಸವಣ್ಣನವರಿಂದನೇ ಸಾಧ್ಯ ಆಯ್ತು ಅನ್ನುವಂತಹದ್ದು ಅಪ್ರತಿಮವಾದಂತಹದ್ದು ಅಂತ ಹೇಳಿ ವ್ಯಕ್ತ ಮಾಡ್ತಾ, ಮೂರು ಲೋಕದಲ್ಲಿ ಭಕ್ತಿಯ ಏಳಿಗೆಯಾಗಿ ಜೀವನ ಪಾವನವಾಯ್ತು. ಆದರೆ ಕಲ್ಯಾಣ ಕ್ರಾಂತಿಯ ಪರಿಣಾಮದಿಂದ ಅನೇಕ ಶರಣರ ಕತ್ತಲು ಸಹಿತ ಆಯಿತು. ವಚನ ಸಾಹಿತ್ಯದ ದಹನ ಆಯ್ತು. ಇದರಿಂದ ಮನನೊಂದಂತಹ ಬಸವಣ್ಣನವರು ಕಲ್ಯಾಣ ತ್ಯಜಿಸಿ ಕೂಡಲ ಸಂಗಮಕ್ಕೆ ಹೋಗಿ ಸಂಗಮನಾಥನಲ್ಲಿ ಐಕ್ಯನಾಗ್ತಾನೆ. ಇದು ಉಳಿದ ಶರಣರಂತೆ ಅಕ್ಕನಾಗಮ್ಮನಿಗೂ ಅತ್ಯಂತ ದುಃಖವನ್ನುಂಟು ಮಾಡ್ತದ. ಆದ್ರ ಬಸವಣ್ಣನವರ ಅಗಲಿಕೆಯಿಂದ ಜಗದ ಭಕ್ತಿಯೂ ಬತ್ತಿ ಹೋಯ್ತು. ಜಗತ್ತು ಜ್ಞಾನದ ಬೆಳಕಿನಿಂದ ವಂಚಿತ ಆಯ್ತು, ಕಗ್ಗತ್ತಲೆ ಪಸರಿಸಿತು ಅಂತ ಹೇಳಿ ಅಕ್ಕನಾಗಮ್ಮ ಸಂತಾಪ ಪಡುವುದರ ಜೊತೆಗೆ ಅನೇಕ ಶರಣರು ಕಲ್ಯಾಣ ಬಿಟ್ಟು ಹೊರ ನಡೆದರೆ, ಇನ್ನೂ ಕೆಲವರು ಇಹಲೋಕ ತ್ಯಜಿಸಿದ್ರು, ಮಹಾಮನೆ ಶೂನ್ಯ ಆಯ್ತು. ಈ ಒಂದು ಏನಂತಂದ್ರ
ಆ ಸಮಯದಲ್ಲಿ ನನ್ನ ನೊಯ್ಯದೆ ಹೋದೆಯಲ್ಲ ಪಂಚಪುರುಷ ಬಸವಣ್ಣ ಅಂತ ಹೇಳಿ ಅಲ್ಲಿ ಒಂದು ಆಲಾಪನೆಯನ್ನ ಸಹಿತ ವ್ಯಕ್ತ ಮಾಡ್ತಾಳ. ಇಲ್ಲಿ ಪಂಚಪುರುಷ ಬಸವಣ್ಣ ಅಂತ ಹೇಳುವಲ್ಲಿ ಬಸವಣ್ಣನವರ ಮಹಾ ವ್ಯಕ್ತಿತ್ವದ ಅಗೋಚರ ಶಕ್ತಿ ಅನ್ನುವಂತಹದ್ದನ್ನ ಹೇಳೋದು ಅಲ್ಲಿ ಅವಳ ಉದ್ದೇಶ ಆಗಿತ್ತು ಅನ್ನುವಂಥದ್ದು ತಿಳಿದು ಬರ್ತದ. ಪಂಚಪುರುಷ ಅಂದ್ರ ಹಸ್ತ ಪುರುಷ, ದೃಷ್ಟಿ ಪುರುಷ, ವಾಕ್ಪುರುಷ, ಮನಪುರುಷ, ಭಾವಪುರುಷ. ಅಂದ್ರ ಮುಟ್ಟಿದ್ದೆಲ್ಲ, ನೋಡಿದ್ದೆಲ್ಲ, ಆಡಿದ್ದೆಲ್ಲ ತನು ಮನ ಭಾವ ಪವಿತ್ರವಾಗಬಲ್ಲಂತಹದ್ದು, ಪರಿಶುದ್ಧವಾಗಬಲ್ಲಂತಹದ್ದು. ಹೆಂಗ ಕಬ್ಬಿಣವನ್ನ ಮುಟ್ಟಿದಂತಹ ಪುರುಷ ಅದನ್ನು ಸಹಿತ ಚಿನ್ನ ಮಾಡ್ತೈತಿ, ಹಂಗ ಬಸವಣ್ಣನವರ ಸಂಘದಲ್ಲಿದ್ರ ಅಲ್ಲಿ ಎಲ್ರೂ ಸಹಿತ ಪರಿಶುದ್ಧರಾಗ್ತಿದ್ರು ಅವರ ಒಡನಾಟದಲ್ಲಿ ಅನ್ನುವಂಥದ್ದನ್ನ ಹೇಳುವುದು ತಾತ್ಪರ್ಯ ಈ ಒಂದು ವಚನದಲ್ಲಿ ಐತಿ. ಆ ರೀತಿಯಾಗಿ ಕೊಂಡಾಡಿರುವಂತಹ ಒಂದು ವಚನ ಅಕ್ಕನಾಗಮನದು. ಇನ್ ಮುಂದಿನ ಒಂದು ವಚನದೊಳಗ ಎನ್ನ ಕುಲ ಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲ ಸೂತಕವ ಕಳೆದಾತ ಬಸವಣ್ಣ, ಎನ್ನ ತನು ಸೂತಕವ ಕಳೆದಾತ ಬಸವಣ್ಣ, ಎನ್ನ ಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನ ಸೂತಕವ ಕಳೆದಾತ ಬಸವಣ್ಣ, ಭಾವ ಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲ ಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರುಹು ಮರಹಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ, ಎನ್ನ ತನ್ನೊಳಗೆ ಬಿಟ್ಟುಕೊಂಡಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರ್ವಯಲ ಬಾಗಿಲ ನಿಜವ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನು. ಇಲ್ಲಿ ಬಸವಣ್ಣ ಕೇವಲ ಸಹೋದರನಾಗಿರದೆ ತನಗೆ ಅರಿವು ನೀಡಿದ ಗುರುವು ಆಗಿದ್ದಾರೆ ಅನ್ನುವುದನ್ನ ಪ್ರತಿಯೊಂದು ಹಂತದಲ್ಲಿ ಸಹಿತ ಹೇಳ್ತಾಳ. ನಿಜದ ನಿರ್ವಯಲ ಬಾಗಿಲ ನಿಜವ ತೋರಿದಾತ ಅಂತ ಹೇಳಿ ಸ್ಮರಿಸಿದ್ದಾಳೆ. ಒಂದ್ ರೀತಿಯಲ್ಲಿ ಗುರು ಆಗಿನೇ ಕಾಣ್ತಾಳ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಶ್ರೀ ಗುರುವೇ ತಾಯಿಯ ತಂದೆಯಾಗಿ, ಲಿಂಗವೇ ಪತಿಯಾಗಿ, ಜಂಗಮವೇ ಅತ್ತೆ ಮಾವಂದಿರಾಗಿ, ಶಿವಭಕ್ತರೇ ಬಾಂಧವರಾಗಿ, ಸತ್ಯ ಸದಾಚಾರವೆಂಬ ಮನೆಗೆ ಕಳುಹಿದರಾಗಿ, ಶರಣ ಸತಿಯೆಂಬ ನಾಮ ನಿಜವಾಯಿತು. ಆದಂತೆ ಇರುವೆ ಹಿಂದು ಮುಂದರಿಯದೆ ನಡೆವೆ, ಮನಕ್ಕೆ ಮನ ಸಾಕ್ಷಿಯಾಗಿ ಮಾಡುವೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ನಿಮ್ಮಡಿಗಳಿಗೆ. ಇಲ್ಲಿ ಶರಣ ಸತಿ ಲಿಂಗಪತಿ ಎಂದ ಒಪ್ಪಿ ಲಿಂಗ ಭೇದ ತೊರೆದು ಹಾಕಿ ಸಮಷ್ಟಿ ಭಾವವನ್ನ ಕಾಯ ಗುಣಗಳಲ್ಲಿ ಅಳವಡಿಸಿ ಕಾಯಕ ದಾಸೋಹದಿಂದ ಶರಣರ ಆಜ್ಞೆಯಂತೆ ಇರುವೆ ಅಂತ ಹೇಳಿ ಪ್ರಮಾಣ ಮಾಡುವಂತಹ ಮಹಾದಿಟ್ಟ ಶರಣೆ ಅಕ್ಕನಾಗಮ್ಮ ಆಗಿದ್ದು ಅನ್ನುವಂಥದ್ದು ಈ ವಚನ ಓದಿದಾಗ ಅರ್ಥ. ತನ್ನ ಸಮಸ್ತ ಬದುಕಿಗೆ ಸಲುಹಿ ಗುರುವಾಗಿ ಅನುಗ್ರಹಿಸಿ ಮಗನಾಗಿ ವಾತ್ಸಲ್ಯ ನೀಡಿದಂತಹ ಬಸವಣ್ಣನವರು ಐಕ್ಯರಾದಾಗ ಅಕ್ಕನಾಗಮ್ಮನಿಗೆ ಸಹಿಸಲ ಸಾಧ್ಯವಾದಂತಹ ವ್ಯತೆ ಅದು ಅತ್ಯಂತ ಮಾನವೀಯ. ಆ ಗಟ್ಟಿ ಮನಸ್ಸು ಸಹಿತ ಶಿಥಿಲಗೊಂಡು ದುಃಖ ಉಮ್ಮಳಿಸಿ ಶಶಿಧರ ನಟ್ಟಿದ ಮನಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದಡೆ ಮರ್ತ್ಯ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ, ಎನ್ನ ನೊಯ್ಯದೆ ಹೋದೆಯಲ್ಲ ನಿಮ್ಮ ನಗಲಿ ನಾನೆಂತು ಸೈರಿಸುವೆನು ಎಲೆ ಅಯ್ಯ ಬಸವ ಎಂದು ಪ್ರಲಾಪಿಸುವುದನ್ನು ನೋಡಿದಾಗ ಕಳವಳದ ನುಡಿಯಲ್ಲಿ ಅಗಲುವಿಕೆಯ ವ್ಯಥೆ ಅನ್ನುವಂಥದ್ದು. ಆದರೂ ಸಹಿತ ಅಕ್ಕನಾಗಮ್ಮ ಛಲವಂತೆ ಇಂತಹ ಆಘಾತವನ್ನ ಸಹಿಸಿಯೂ ನಂತರದ ಕ್ರಾಂತಿಯ ಮುಂದಾಳತ್ವ ವಹಿಸಿದ್ದು ಆಕೆಯ ಅಧಿಕಾರಿಕೆಯ ಕರ್ತವ್ಯ ಪ್ರಜ್ಞೆಯ ದ್ಯೋತಕ ಅನ್ನುವಂಥದ್ದನ್ನ ಗಮನಿಸ್ತೀವಿ. ಚನ್ನ ಬಸವಣ್ಣ ಮಗನಾದರೂ ಸಹಿತ ಆತನ ದಿವ್ಯ ಜ್ಞಾನಕ್ಕೆ ತಲೆಬಾಗಿದಂತಹ ಅಕ್ಕನಾಗಮ್ಮ ಇತರ ಹಿರಿಯ ಶರಣ ಪ್ರಭುದೇವ, ಅಲ್ಲಂಪ್ರಭು, ಸಿದ್ದರಾಮ, ಅಜಗಣ್ಣ, ಮರುಳಶಂಕರ ದೇವರೊಂದಿಗೆ ಆತನನ್ನು ಸ್ಮರಿಸಿದ್ದಾಳೆ. ಇವರೆಲ್ಲರಿಂದ ತಾನು ಅನುಗ್ರಹೀತಳೆಂದು ವಿನಮ್ರವಾಗಿ ಹೇಳಿದ್ದಾಳೆ. ಶಿವಶರಣೆಯರಲ್ಲಿಯೇ ಅತ್ಯಂತ ಹಿರಿಯಳಂತೆ ತೋರುವಂತಹ ಅಕ್ಕನಾಗಮ್ಮ ಅಲ್ಲಂಪ್ರಭು ಬಸವಣ್ಣ ಚನ್ನ ಬಸವಣ್ಣನವರ ಆಧ್ಯಾತ್ಮದ ಜೀವನಕ್ಕೆ ತೊಟ್ಟಿಲಾಗಿ ಅವರಿಂದ ತಾನೂ ಆಧ್ಯಾತ್ಮದ ಮೆಟ್ಟಿಲೇರಿದಂತೆ ಭಾಸವಾಗುತ್ತದೆ ಅನ್ನುವಂತಹ ಅಕ್ಕನಾಗಮ್ಮನ ಹಿರಿದಾದ ಮಾತು ಹಿರಿದಾದ ಬದುಕಿಗೆ ಬರೆದಂತಹ ವ್ಯಾಖ್ಯೆ ಅಂತ ಹೇಳಿದ್ರು ಸಹಿತ ತಪ್ಪಾಗೋದಿಲ್ಲ ಅಂತ. ಹಿಂಗ ಅಕ್ಕನಾಗಮ್ಮ ಒಬ್ಬ ಆಧ್ಯಾತ್ಮಿಕ ಚಿಂತಕಿ, ಹೋರಾಟಗಾರ್ತಿ, ಅಂದು ಇಂದು ಎಂದಿಗೂ ಸಹಿತ ಶ್ರೇಷ್ಠ ಶರಣೆಯಾಗಿ ಉಳಿತಾಳ. ಲೌಕಿಕದಿಂದ ಬಿಡುಗಡೆ ಹೊಂದಿ ತಾತ್ವಿಕ ಚಿಂತನೆಯ ಮೂಲಕ ಉನ್ನತ ವಿಚಾರವಾದಿಯಾಗಿ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ಮೈಲುಗಲ್ಲಾಗಿ ನಿಂತಿರುವಳು ಅಂತ ಹೇಳಿದ್ರು ಸಹಿತ ತಪ್ಪಾಗೋದಿಲ್ಲ.
ಅಕ್ಕ ನಾಗಮ್ಮನನ್ನ ಕುರಿತು ಮಾತನಾಡುವಂತಹ ಅವಕಾಶ ನನಗೆ ದೊರೆತಿರುವುದಕ್ಕೆ ಅದು ಒಂದು ಭಾಗ್ಯ ಅಂತ ನಾನು ಇವತ್ತು ನನಗೆ ಒಂದು ಅಕ್ಕ ನಾಗಮ್ಮನನ್ನ ಕುರಿತಾಗಿ ಮಾತಾಡೋದಕ್ಕ ಅವಕಾಶ ಸಿಕ್ಕಿದ್ದು ಬಹಳಷ್ಟು ಸಂತೋಷ ಕೊಟ್ಟದ. ಇಂದು ನನಗೆ ಕೊಟ್ಟಂತಹ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮನನ್ನ ಕುರಿತು ನನ್ನ ಅಧ್ಯಯನಕ್ಕೆ ಸಿಕ್ಕಂತಹ ಆಕರ ಗ್ರಂಥಗಳನ್ನು ಇಟ್ಕೊಂಡು ಪ್ರಸ್ತುತಪಡಿಸಲು ಪ್ರಯತ್ನಿಸಿರುವೆ. ಇನ್ನೂ ಸಹಿತ ಹೆಚ್ಚಿನ ವಿಷಯಗಳು ಸಾಕಷ್ಟಿದೆ ಅನ್ನುವಂತಹದ್ದು ಗೊತ್ತು. ಅವುಗಳನ್ನ ಕುರಿತು ಸಂವಾದದಲ್ಲಿ ಚರ್ಚಿಸಿದಾಗ ಹೆಚ್ಚಿನ ವಿಚಾರಗಳನ್ನ ಸ್ವೀಕರಿಸಲು ಯಾವುದೇ ಅಭ್ಯಂತರವಿಲ್ಲ. ಅವಕಾಶ ನೀಡಿದ್ದಕ್ಕಾಗಿ ಇಂದಿನ ಶರಣ ಶ್ರಾವಣ ಮಾಸದ ಶುಭ ಸಂಜೆಯು ಆಯ್ತು ಅನ್ನೋದಕ್ಕ ನನಗೆ ಈ ವೇದಿಕೆಯ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಹಾಗೂ ಎಲ್ಲ ಸಂಯೋಜಕರಿಗೂ ಸಹಿತ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ 4 ನುಡಿಗಳಿಗೆ ವಿರಾಮವನ್ನ ಹೇಳ್ತೀನಿ. ಧನ್ಯವಾದಗಳು. ತುಂಬಾ ಸವಿಸ್ತಾರವಾಗಿ ಉಪನ್ಯಾಸವನ್ನ ನೀಡಿರ್ತಕ್ಕಂತಹ ಡಾಕ್ಟರ್ ಗೀತಾ ಡಿಗ್ಗೆ ಮೇಡಮ್ ಅವರಿಗೆ ಧನ್ಯವಾದಗಳು. ಸರಿ, ಶರಣ ಈಗ ಸಮರ್ಪಣೆ ಚರ್ಚೆ ಶರಣಮ್ಮ ಮೇಡಮ್ ಮಾತಾಡ್ತಾರೆ. ಶರಣಮ್ಮ ಮೇಡಮ್ ಹಾ ಮಾತಾಡಿ. ಇದುವರೆಗೂ ಗೀತಾ ಡಿಗ್ಗೆ ಮೇಡಮ್ ಅವರು ಅತ್ಯದ್ಭುತವಾದಂತ ಉಪನ್ಯಾಸವನ್ನ ನೀಡಿದ್ರು. ಅವರ ಸ್ವಲ್ಪ ಸಾಹಿತ್ಯಿಕ ವಿಚಾರವನ್ನ ನಾ ಹೇಳೋದು ಮರ್ತೆ. ಅವರು 18ಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಬರೆದಿದ್ದಾರೆ. 2021ರಲ್ಲಿ ಗಡಿನುಡಿ ಸಾಹಿತ್ಯವಲ್ಲರಿ ಪ್ರಬಂಧ ಸಂಕಲನನೂ ಕೂಡ ಅವರು ಪ್ರಕಟಗೊಂಡಿದೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರು ವಿಚಾರ ಸಂಕಿರಣಗಳಲ್ಲಿ ಉಪನ್ಯಾಸವನ್ನ ನೀಡಿದ್ದಾರೆ. ಹೀಗಾಗಿ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿವೆ. ಕನ್ನಡ ಮಾಧ್ಯಮ ಪ್ರಶಸ್ತಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ. ಮತ್ತ ಅವರು ಪ್ರಥಮ ಇದ್ರೊಳಗ BA ಮತ್ತು MA ಕನ್ನಡ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಪಡೆದಂತ ಒಬ್ಬ ವಿದ್ಯಾರ್ಥಿನಿಯಾಗಿದ್ರು. ಅದನ್ನ ಹೇಳುವುದನ್ನ ಮರ್ತಿದ್ದೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈಗ ದತ್ತಿ ದಾಸೋಹಿಗಳಾದಂತ ಸಂಗಮೇಶ್ ಕಲಾಳ್ ಸರ್ ಅವರ ತಾಯಿ ಕುರಿತಾಗಿ ಒಂದೆರಡು ಮಾತುಗಳನ್ನ ಹೇಳ್ರಿ ಅಂತ ಸುಧಾ ಪಾಟೀಲ್ ಮೇಡಮ್ ಅವ್ರು ಹೇಳಿದ್ರು. ಅದಕ್ಕಾಗಿ ಅವ್ರ ಕುರಿತಾಗಿ ಒಂದೆರಡು ವಿಚಾರಗಳನ್ನ ಹೇಳಿಕ್ ಇಷ್ಟಪಡ್ತೀನಿ. ಪಾರ್ವತವ್ವ ಮಡಿವಾಳಪ್ಪ ಕಲಹಾಳ ಇವರ ತವರು ಮನೆ ಹುನಗುಂದ್ ತಾಲೂಕಿನ ಕೂಡಲ ಸಂಗಮದಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತ ಕೆಂಗಲ್ ಗ್ರಾಮ ಇದು. ಅವರು 1930ರಲ್ಲಿ ಜನಿಸಿದ್ರು. ಬಹುಶಃ ಅವರು ಸಾಮಾನ್ಯ ಲಿಂಗಾಯತ ಮಡಿವಾಳ ಕುಟುಂಬದಲ್ಲಿ ಹುಟ್ಟಿದ ಪಾರ್ವತವ್ವನವರು ತಾಯಿ ವಿಧವೆಯಾದಂತ ನೀಲಮ್ಮ ಅವರು ಒಬ್ಬಳೆ ಮಗಳಾದ್ರೂ ಕೂಡ ಅವರು ಶಿಕ್ಷಣವನ್ನ ಕೊಡಿಸಿದ್ರು. ಅವರು ಅಂದಿನ ಕಾಲಕ್ಕೆ ಅದು ಒಂದು ಕ್ರಾಂತಿಕಾರಕ ವಿಚಾರ ಆಗಿತ್ತು. ಪಾರ್ವತವ್ವನವರು ಓದಿನಲ್ಲಿ ಅತ್ಯಂತ ಪ್ರತಿಭಾವಂತರಾಗಿದ್ರು. ಆ ಊರಿನಲ್ಲಿ ಕೇವಲ 4ನೇ ತರಗತಿವರೆಗೆ ಮಾತ್ರ ಇದ್ದುದ್ರಿಂದ ಮುಂದಿನ ಶಿಕ್ಷಣಕ್ಕೆ ಅವರು ಕಮತಿಗಿಗೆ ಹೋಗಿ ಅಲ್ಲಿ ತಾಯಿ ಅಕ್ಕನ ಮನೆಯೊಳಗೆ ಇದ್ದುಕೊಂಡು ಅವ್ರ ಶಿಕ್ಷಣವನ್ನ ಮುಗಿಸಿದ್ರು ನೋಡಿ. ಆ ಕಾಲಕ್ಕೆ ಇನ್ನೂ ಸ್ವತಂತ್ರ ಪೂರ್ವದೊಳಗನೆ ಅವರು ಇಷ್ಟೆಲ್ಲ ಶಿಕ್ಷಣವನ್ನ ಪಡೆದಂತ ಪ್ರತಿಭಾವಂತರಾಗಿದ್ರು. ಮುಲ್ಕಿ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿಯೇ ಉನ್ನತ ದರ್ಜೆಯಲ್ಲಿ ಪಾಸ್ ಆದವರು. ಆಗಿನ ಕಾಲದಲ್ಲಿ ಮುಲ್ಕಿ ಪರೀಕ್ಷೆ ಪಾಸ್ ಆದವರನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕ ಮಾಡ್ತಿದ್ರು. ಆಶ್ಚರ್ಯ ಅಂದ್ರೆ 12 ಮತ್ತು 13 ವರ್ಷದ ಪ್ರಾಯದಲ್ಲಿಯೇ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆಯನ್ನ ಪ್ರಾರಂಭಿಸಿದ್ರು ಅವರು. ಅವಾಗಲೇ ಅವರು ನೌಕರಿಯನ್ನ ಪ್ರಾರಂಭ ಮಾಡಿದ್ರು. ಬಹುಶಃ ಕರ್ನಾಟಕದ ಪ್ರಥಮ ಮಡಿವಾಳ ಸಮುದಾಯದ ಪ್ರಪ್ರಥಮ ಶಾಲಾ ಶಿಕ್ಷಕಿಯಾದವರು ಪಾರ್ವತಮ್ಮನವರು. ಹೀಗಾಗಿ ಅದೊಂದು ಹೆಮ್ಮೆಯ ವಿಷಯ ಅನ್ಬಹುದು. ಮುಂದೆ ಅವರು ಶಿಕ್ಷಣ ಇಲಾಖೆಯಿಂದ ವಿಶೇಷ ಪರವಾನಗಿಯನ್ನ ಪಡ್ಕೊಂಡು ತಮ್ಮ ಶಾಲೆಯ ಸಮಯವನ್ನ ಬದಲಾಯಿಸಿಕೊಂಡು ನಿಯಮಿತ ವಿದ್ಯಾರ್ಥಿಯಾಗಿ ಹೋಗಿ BA ಪದವಿಯನ್ನು ಕೂಡ ಮುಗಿಸಿದ್ರು. ವಿಶೇಷ ಅಂದ್ರೆ ಪಾರ್ವತವ್ವನವರು ತಮ್ಮ ಪತಿ ಮಡಿವಾಳಪ್ಪನವರು ತಮ್ಮ ಮಗ 3 ಸಹಪಾಠಿಗಳ ಕಾಲೇಜು ಶಿಕ್ಷಣ ಮುಂದುವರಿಸ್ತಾರೆ. ಬಹುಶಃ ಪ್ರಪಂಚದಲ್ಲಿ ಇಂಥದ್ದೊಂದು ಘಟನೆ ಹಿಂದೆಂದೂ ಆಗಿರ್ಲಿಕ್ಕಿಲ್ಲ. ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಕೂಡಿ ಶಾಲೆಯನ್ನ ಕಲಿಯುವುದು ಅಂದ್ರೆ ಅದೊಂದು ವಿಶೇಷ ಘಟನೆ. ಹೀಗಾಗಿ ಅಷ್ಟೇ ಸಾಲದು ಅನ್ನೋ ರೀತಿಯೊಳಗೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ B.Ed ಮಾಡ್ಕೊಂಡು ಹೈಸ್ಕೂಲ್ ಶಿಕ್ಷಕಿ ಆಗ್ತಾರೆ. ಮಡಿವಾಳ ಸಮುದಾಯದ ಸಾವಿತ್ರಿಬಾಯಿ ಪುಲೆ ಎಂಬ ಹೆಮ್ಮೆಯಿಂದ ಆ ಪಾರ್ವತಮ್ಮ ಅವರನ್ನ ಕರಿಬಹುದು ಅನ್ನುವಂಥದ್ದು. ಹೀಗಾಗಿ ಅವರು ಒಬ್ಬ ದಾಸೋಹ ಮಾತೆ. ಆ ದಾಸೋಹ ಮಾತೆಯ ಮಗ ಈಗ ದಾಸೋಹವನ್ನ, ಜ್ಞಾನ ದಾಸೋಹವನ್ನ ಮಾಡ್ತಾ ಇದ್ದಾರೆ. ತಮ್ಮ ಜೀವಮಾನವಿಡೀ ಅವರು ತಮ್ಮ ಶಿಕ್ಷಕ ಸೇವೆಯ ಮಧ್ಯದಲ್ಲೂ ಯಾವುದೇ ಧರ್ಮ, ಕುಲ, ಜಾತಿ ತಾರತಮ್ಯ ಇಲ್ಲದೆ ಬಡ ಮಕ್ಕಳನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡು
ಉಚಿತ ಶಿಕ್ಷಣ ಮತ್ತು ಪ್ರಸಾದ ನೀಡಿ ಮಾನವೀಯ ದಾಸೋಹ ಸೇವೆಯನ್ನ ಮಾಡಿದ್ದು ಬಹಳಷ್ಟು ಹೆಮ್ಮೆಯ ವಿಷಯ. ಅವರು ಅವರ ಮಗ ಇವರು ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರು, ಅವರ ಮೊಮ್ಮಗ ಶ್ರೀ ಶಿವಾನಂದ್ ಕಲ್ಕೇರಿ ಅವರು ಕೂಡ ಪುಣ್ಯವಂತರು, ಭಾಗ್ಯವಂತರು, ಅಂತಹವರ ಒಂದು ಸಂತಾನ ಅಂತ ಹೇಳಿಕ್ಕೆ ನನಗೆ ಸಂತೋಷ ಅನಿಸಿದೆ. ಅವರ ಸಂಸ್ಕೃತಿ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಇವತ್ತು ಅವರೂ ಕೂಡ ಸಂಗಮೇಶ್ ಕಲಾಳ್ ಸರ್ ಅವರು ದತ್ತಿ ದಾಸೋಹವನ್ನ ಮಾಡಿದ್ದಾರೆ. ಅವರ ತಾಯಿ ಕುರಿತಾಗಿ ಒಂದೆರಡು ಮಾತಾಡ್ಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಿದೆ. ಅವಕಾಶಕ್ಕೆ ಧನ್ಯವಾದಗಳು. ಶೈಲಜಾ ಮೇಡಮ್. ಹಾ ಮೇಡಮ್, ಮತ್ತೆ ಯಾರು ಮಾತಾಡ್ತಾರ? ಪಟ್ಟಣ್ ಸರ್ ಮಾತಾಡ್ತಾರೆ. ಪಟ್ಟಣ್ ಸರ್ ಮಾತಾಡ್ತಾರೆ. ಸರ್ ಇಲ್ಲ, ಕಲಾ ಸರ್ ಕರೀರಿ, ಕಲಾ ಸರ್. ಓಕೆ. ಕಲಾಳ್ ಸರ್. ಓಕೆ ಓಕೆ. ಎಲ್ಲರಿಗೂ ಶರಣಾರ್ಥಿಗಳು. ಹಾ ಸರ್. ನಾನು ನಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ಈ ದತ್ತಿ ದಾಸೋಹವನ್ನ ಆ ಸಂದರ್ಭದಲ್ಲಿ ಅಕ್ಕನಾಗಮ್ಮನವ್ರದ ಅದನ್ನ ಅನುಭವ ಇಡಬೇಕು ಅನ್ನುವಂಥದ್ದು ನನ್ನ ಸಂಕಲ್ಪ. ಯಾಕಂದ್ರೆ ಬಸವಣ್ಣನವರು ಅವರ ಎಲ್ಲ ವಿಚಾರಗಳಲ್ಲಿ, ಬದುಕಿನ ಎಲ್ಲ ಕ್ಷಣಗಳಲ್ಲಿ ಅಕ್ಕನಾಗಿ, ತಾಯಿಯಾಗಿ, ಮಾರ್ಗದರ್ಶಕಿಯಾಗಿ, ರಕ್ಷಕಿಯಾಗಿ ಇದ್ದಂಥವ್ರು ಯಾರಪ್ಪ ಅಂತಂದ್ರೆ ಅಕ್ಕನಾಗಮ್ಮನವರು. ಹಿಂಗಾಗಿ ನಾನು ಇತ್ತೀಚೆಗೆ 6 ವರ್ಷಗಳಿಂದ ನಾನು ಏನು ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದೇನೋ, ಈ ಸಂದರ್ಭದಲ್ಲಿ ನನಗೆ ಏನ್ ಅನಿಸ್ತೈತೆ ಅಂದ್ರೆ ಬಸವಣ್ಣನವ್ರಿಗಿಂತಲೂ ಒಂದು ತೂಕ ಹೆಚ್ಚು ನಾ ಗೌರವವನ್ನ, ಆದರವನ್ನ ಮತ್ತು ಅಚ್ಚುಮೆಚ್ಚಾಗಿ ನೋಡ್ತಾ ಇರೋದಂದ್ರೆ ಅಕ್ಕನಾಗಮ್ಮನವ್ರು. ಆ ಒಂದು ದೃಷ್ಟಿಯಿಂದ ಮತ್ತು ಅಕ್ಕನಾಗಮ್ಮನವರು ಅವರು ಎಲ್ಲ ಸಂದರ್ಭದಲ್ಲಿ ಅವರು ತೋರಿದಂಥ ದಿಟ್ಟತನ, ಅವರು ತೋರಿದಂಥ ಎದಿಗಾರಿಕೆ, ಅವರ ಎದುರಿಗೇನೆ ತಮ್ಮ ಲಿಂಗೈಕ್ಯ ಆಗ್ತಾರೆ, ಗಡಿಪಾರ ಆಗ್ತಾರೆ, ಮುಂದೆ ಪುತ್ರ ಲಿಂಗೈಕ್ಯ ಆಗ್ತಾರೆ. ಯಾವುದಕ್ಕೂ ಅವರು ನಿಜವಾದ ಶರಣ ತತ್ವವನ್ನ ಹೃದಯದಲ್ಲಿಟ್ಟುಕೊಂಡು ಸಂಪೂರ್ಣ ಜೀವನವನ್ನ ಈ ಶರಣ ತತ್ವಜ್ಞಾನಕ್ಕಾಗಿ, ಬಸವಣ್ಣ ಮಾಡಿದಂತ ಏನು ಸ್ಥಾಪನೆ ಮಾಡಿದಂತ ಈ ಒಂದು ತತ್ವಜ್ಞಾನಕ್ಕಾಗಿನೇ ತಮ್ಮ ಪೂರ್ತಿ ಜೀವನವನ್ನ ಸವಿಸಿದಾರಲ್ಲ, ಅದಕ್ಕೆ ಅವರು ಹೆಚ್ಚು ಆದರಣೀಯಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅಕ್ಕನಾಗಮ್ಮನವರ ವಿಚಾರನೇ ನಾನು ನಮ್ಮ ತಾಯಿಯ ಒಂದು ಸ್ಮರಣಾರ್ಥ ನಡಿಬೇಕನ್ನುವಂತ ಸಂಕಲ್ಪದಿಂದ ನಾನು ಆ ರೀತಿ ಕೇಳ್ಕೊಂಡಿದ್ದೆ. ಬಹಳ ಸಂತೋಷ ಆಯ್ತು. ದಿಗ್ಗೆ ಮೇಡಮ್ ಅವರು ಬಹಳ ನನಗೆ ಇಷ್ಟು ಆನಂದ ಆಯ್ತಂದ್ರೆ, ಹೆಚ್ಚು ಕಡಿಮೆ ಕೊನೆಯ ಒಂದು ಕಾಲ ಭಾಗ ಅವರು ಬಹುಶಃ ಭಾವಪರವಶ ಆದ್ರಂತ ನಾನು ಅನ್ಕೊಳ್ತೇನೆ. ನಾನು ಪೂರ್ತಿ ನನ್ನ ಹೃದಯ ಬಹಳ ಕಂಪಿಸುವಂತ ರೀತಿಯಲ್ಲಿ ಅವರು ವಿಷಯವನ್ನ ಮಾಡಿಸಿದ್ರು. ನಾ ಏನು ಆಶಯ ಇಟ್ಕೊಂಡಿದ್ದೆ, ಅಕ್ಕನಾಗಮ್ಮನವರ ಜೀವನ ಚರಿತ್ರೆಯನ್ನ ಇವತ್ತು ಹೆಚ್ಚು ನಾವು ಪ್ರಸಾರ ಮಾಡ್ಬೇಕು. ಅದರಿಂದ ಏನಾಗುತ್ತಂದ್ರೆ ಅನೇಕ ವಿಷಯಗಳನ್ನ ನಾವು ಅನಾವರಣ ಮಾಡ್ದಂಗಾಗುತ್ತೆ. ಒಂದು, ಬಸವಣ್ಣನವರ ಹಿರಿಮೆಯನ್ನು ಹೆಚ್ಚು ಮಾಡ್ದಂಗಾಗುತ್ತೆ. ಬಸವಣ್ಣನವರು ಸ್ಥಾಪಿಸಿದಂತ ತತ್ವ ಸಿದ್ಧಾಂತಗಳನ್ನ ಹೆಚ್ಚು ಪ್ರಚಾರ ಮಾಡ್ದಂಗಾಗುತ್ತೆ. ಸ್ತ್ರೀ ಸಮಾನತೆಗಾಗಿ ಅವರು ತಮ್ಮ ಇಡೀ ಜೀವನವನ್ನ ಸವಿಸಿದಂತಹ ಒಂದು ಮಹತ್ವದ ವಿಚಾರಗಳನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಗಾಗುತ್ತೆ. ಇವತ್ತು ಆ ದೃಷ್ಟಿಯಲ್ಲಿ ಅಕ್ಕನಾಗಮ್ಮನವರನ್ನ ನಾವು ಹೆಚ್ಚು ಸ್ಮರಣೆ ಮಾಡಬೇಕು. ಅವರ ಬದುಕಿದಂತ ಒಂದು ಮೌಲ್ಯಗಳನ್ನ ನಾವು ನೋಡಿ ನಾವು ಬದುಕಬೇಕು ಅನ್ನುವಂತ ರೀತಿಯಲ್ಲಿ ಮಾಡಿದ ಸಂಪೂರ್ಣ ಮೇಡಮ್ ಅವರು ಸಾರ್ಥಕವಾಗುವಂತ ರೀತಿಯಲ್ಲಿ, ಸಂಪೂರ್ಣ ಹೃದಯದ ಆಳಕ್ಕೆ ಇಳಿಯುವಂತ ರೀತಿಯಲ್ಲಿ ನಮಗೆ ಅವರು ವಿವರಣೆ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಬಹಳ ಸಂತೋಷ ಪಟ್ಟರು ನಮ್ಮ ತಾಯಿಯ ಒಂದು ಪರಿಚಯವನ್ನು ನೋಡಿ. ಆ ಒಂದು ನಿಟ್ಟಿನಲ್ಲಿ ಇದೇ ಸಾರ್ಥಕ. ಈಗ ನಾವು ತಂದೆ ತಾಯಿಗಳ ಮಕ್ಕಳಾಗಿ ನಾವು ಒಂದು ಸ್ವಲ್ಪನಾದರೂ ನಾವು ಅವರು ನಡೆದಂತ ಆದರ್ಶದ ಜೀವನದ ಹಾದಿಯಲ್ಲಿ ಒಂದು ಕೊಂಚ ಆದರೂ ನಾವು ನಡ್ಕೊಂಡ್ರೆ ನಮ್ಮ ಜೀವನನೂ ಸಾರ್ಥಕ ಆಗುತ್ತೆ, ಮತ್ತು ಅವರು ನಮಗೆ ಜನ್ಮ ಕೊಟ್ಟಿದ್ದಕ್ಕೆ ಅವ್ರದ್ದು ಸಾರ್ಥಕ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ನಾನು ಈ ಒಂದು ಉಪನ್ಯಾಸವನ್ನ ಅನುಭವವನ್ನು, ಅದು ನನಗೆ ಇನ್ನೂ ಒಂದು ಸಂತೋಷ ಏನಂದ್ರೆ, ಈ ವರ್ಷದ ಶ್ರಾವಣ ಮಾಸದ ಮೊದಲನೇ ಉಪನ್ಯಾಸ ನಮ್ಮ ತಾಯಿಯ ಸ್ಮರಣಾರ್ಥ ಇರುವುದು ನನಗೆ ಸಂತೋಷ ತಂದೈತಿ. ಅದಕ್ಕಾಗಿ ಎಲ್ಲ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಿಂದ ಹಿಡ್ಕೊಂಡು
ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನಾನು ಅಂತರಾತ್ಮಕ್ಕೆ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತೇನೆ. ಧನ್ಯವಾದಗಳು. ಸರ್, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನಗೆ ಇವತ್ತು ಆರಂಭದ ಉಪನ್ಯಾಸ ಬಹಳಷ್ಟು ಸಂಶೋಧನಾತ್ಮಕ, ವೈಚಾರಿಕ, ಪ್ರಬುದ್ಧ, ಪ್ರಾಮಾಣಿಕ, ನೆಲೆಗೊಂಡ ಸಿದ್ಧಾಂತಗಳಿಂದ ನೆಲೆಗೊಂಡಂತ ಒಂದು ಉಪನ್ಯಾಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಎಫರ್ಟ್ ಹಾಕಿದ್ದಾರೆ. ಬಹಳಷ್ಟು ಪುರಾಣಗಳನ್ನ, ಕಾವ್ಯಗಳನ್ನ ಕಲೆ ಹಾಕಿ ಅಕ್ಕನಾಗಮ್ಮನಿಗೆ ನ್ಯಾಯ ಒದಗಿಸೋದು, ಮಹಿಳೆಯರಿಗೆ ನ್ಯಾಯ ಒದಗಿಸೋದು. ಬಹುಶಃ ಅಕ್ಕನಾಗಮ್ಮನ ಜೀವನ ಚರಿತ್ರೆಗೆ ಒಂದು ಅನ್ಯಾಯ ಮಾಡಿದ್ದು ಯಾರಾದ್ರೂ ಇರುತ್ತಂದ್ರೆ ಅದು ನಮ್ಮ ಸಂಶೋಧಕರು ಮತ್ತು ನಮ್ಮ ಪುರಾಣಕಾರರು. ಅವರು ಅನಗತ್ಯವಾಗಿ ಅನುಜೆ ಅಂತಕ್ಕಂಥದ್ದನ್ನ ಪದ, ತಂಗಿ ಅಂತಕ್ಕಂಥದ್ದನ್ನೇ ಮುಂದೆ ಮಾಡಿಕೊಂಡು ಡಾಕ್ಟರ್ ಚಿದಾನಮೂರ್ತಿ ಅವರು, ಡಾಕ್ಟರ್ ಕಲಬುರ್ಗಿ ಅವರು, ಡಾಕ್ಟರ್ ರಾಜೂರ್ ಅಂತವರು ಕೂಡ ಅವನ್ನ ದಾಖಲೆ ಮಾಡಿದ್ರು. ಅವು ಏನಾಗುತ್ತೆ ಅಂದ್ರೆ ಮುಂಬರುವ ಇಂದಿನ ಸಾಮಾಜಿಕ ಜಾಲತಾಣದೊಳಗ ಕೆಲ ಪಾಶ್ಚಿಮಾತ್ಯ ಅಧ್ಯಯನಶೀಲರು ಅನಗತ್ಯವಾಗಿ ಚರಿತ್ರೆಗೆ ಮಸಿ ಬೆಳಿತಕ್ಕಂಥ ಕೆಲಸಕ್ಕೆ ಮುಂದಾಗಿ ಇಂಥ ಸಾಕಷ್ಟು ಮಾಡ್ತಾರ. ಅಕ್ಕನಾಗಮ್ಮ ತನ್ನ ವಚನದಾಗ ಈಗಾಗಲೇ ನಾನು ಈ ಬಹುಶಃ ಬಸವ ಪತ್ರದೊಳಗ ಮತ್ತು ಲೇಖನದೊಳಗೆ ಬರೆದೀನಿ. ಸಾಕಷ್ಟು ದಾಖಲೆಗಳನ್ನು ಕೊಟ್ಟಿವಿ. ಅವಳು ದೇವರಸ ಅಂದ್ರ ಅವರ ತಾಯಿಯ ಸೋದರ ಮಾವನಾದಂಥ ದೇವರಸನ ಮಗನಾದಂಥ ಶಿವಸ್ವಾಮಿಯನ್ನ ಮದುವೆ ಆಗಿದೆ ಅಂತಕ್ಕಂಥ ಸಾಕಷ್ಟು ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಬಹಳಷ್ಟು ದಾಖಲೆಗಳನ್ನು ಒದಗಿಸಿದ್ದಾರೆ. ಅದಕ್ಕೆ ಒಂದು ಒಳ್ಳೆಯ ಒಂದು ಇದು ಇವತ್ತಿನ ಉಪನ್ಯಾಸ ಇವತ್ತು ಹೆಚ್ಚಿನ ಪುಷ್ಟಿಯನ್ನ ಕೊಡ್ತು ಸಮಾಜಕ್ಕೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಮತ್ತು ಮೂಲತಃ ಅಂದ್ರೆ ಅಕ್ಕನಾಗಮ್ಮ ಕ್ರಾಂತಿ ಗಂಗೋತ್ರಿ. ಈಗ ನಾನು ಡಾಕ್ಟರ್ ಸಂಗಮೇಶ್ ಕಲಹಳ ಅವ್ರಿಗೆ ಅವರ ಮಾತಿಗೆ ಸಂಪೂರ್ಣ ಒಪ್ತೀನಿ. ಬಸವಣ್ಣ ಹಠ ಮಾಡಿ ಹೋದಾಗ ಬಸವಣ್ಣನ ಮಗ ಅಥವಾ ತಮ್ಮ ಮತ್ತು ಮಗನ ಪಾಲನೆ ಆಗಿ ಅವಳು ಹೋದ್ಲು. ಇಲ್ಲದ್ರೆ ಈ ಕ್ರಾಂತಿ ಆಗ್ತಿರ್ಲಿಲ್ಲ ಅಂತಕ್ಕಂಥದ್ದು. ಎಂದೇಳೆ ಅವನಿಗೆ ಸಮಾಧಾನ ಮಾಡಿ ಬುದ್ಧಿ ಹೇಳಿ, ಇಲ್ಲಪ್ಪ ನಾವು ಈ ವೈದಿಕ ವ್ಯವಸ್ಥೆಯೊಳಗೆ ನಾವು ಮುಂದುವರೋಣ ಅಂತಕ್ಕಂಥದ್ದು ಏನಾದ್ರೂ ಆಗಿತ್ತಂದ್ರ ಅದಕ್ಕೆ ಕ್ರಾಂತಿ ಆಂತರಿಕ ಕ್ರಾಂತಿ ಅಂದ್ರೆ ಮಹಿಳೆಗೆ ಆದಂತ ಅಂದ್ರೆ ಬಸವಣ್ಣನ ಬೇಡಿಕೆ, ಬಸವಣ್ಣನ ಹೋರಾಟ ಇದು ಸತ್ವಯುತವಾಗೈತಿ ಮತ್ತು ಸತ್ಯ ಐತಿ, ನ್ಯಾಯಪರ ಐತಿ ಅಂತಕ್ಕಂಥದ್ದು ಮನಗಂಡು ಅಕ್ಕನಾಗಮ್ಮ. ಅಂದ್ರ ಬಸವಣ್ಣನನ್ನ ಈ ಕ್ರಾಂತಿ ಪುರುಷನಿಗೆ ಮಾಡ್ಲಿಕ್ಕೆ ಅಕ್ಕನಾಗಮ್ಮನ ನೇರ ಕೊಡುಗೆ, ಅವಳ ಒಬ್ಬಳದೇ ಕೊಡುಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಅವಳ ಗುರುನು ಅಕ್ಕನಾಗಮ್ಮ, ಅವಳ ತಾಯಿನೂ ಅಕ್ಕನಾಗಮ್ಮ. ಅವಳಿಗೆ ಸಂಪೂರ್ಣವಾಗಿ ಕ್ರಾಂತಿಕಾರಕ ಚಿಂತನೆಗಳನ್ನ, ಆಲೋಚನೆಗಳನ್ನ ಹುಟ್ಟು ಹಾಕಿದವರು ಅಂತಂದ್ರೆ ಅಕ್ಕನಾಗಮ್ಮ. ಅಕ್ಕನಾಗಮ್ಮನ ಬಗ್ಗೆನೂ ಕೂಡ ಬಸವಣ್ಣ ಅದೇ ರೀತಿಯಾಗಿ ಹೇಳ್ತಾನ. ಒಂದು ವಚನದಾಗ ಅಕ್ಕನಾಗಮ್ಮ ಹೇಳ್ತಾ, ಅದವೇ ಎಂದೆನ್ನ ಕಾಡದಿರಿ, ಅದವೇ ನಾನು ವಿಧವೆ ಆಗೀನಿ ಅಂತಕ್ಕಂಥದ್ದು. ಹಿಂಗಾಗಿ ಅವಳ ಒಟ್ಟಾರೆ ಜೀವನ ಚರಿತ್ರೆಗೆ ನಾವು ನ್ಯಾಯ ಒದಗಿಸತಕ್ಕಂಥ ನನ್ನ ಇತ್ತೀಚಿನ ಒಂದು ಕೃತಿಯೊಳಗ ಅದ್ರ ಬಗ್ಗೆ ಸುದೀರ್ಘವಾಗಿ ಬರಿತಾ ಇದ್ದೇನೆ. ಅಂದ್ರ ವಚನ ಶರಣ ಸಾಹಿತ್ಯದಲ್ಲಿನ ಗೊಂದಲಗಳು ಅಂತ. ಅಂದ್ರೆ ಗೊಂದಲಗಳ ನಿವಾರಣೆಗೆ ಮತ್ತು ಗೊಂದಲಗಳನ್ನ ದಾಖಲೆ ಮಾಡ್ತಾ, ಅಲ್ಲಿ ಗಾಳದ ಕಣ್ಣಪ್ಪ ಅಂತ ಬರ್ತೈತಿ, ಅವನು ಮೀನ ಇಡವ, ಬಟ್ ಇತಿಹಾಸದೊಳಗೆ ಅವನು ಗಾಣದ ಕಣ್ಣಪ್ಪ ಅಂತ ಮಾಡ್ಯಾರ. ಈ ರೀತಿಯಾಗಿ ಸಾಕಷ್ಟು ಪ್ರಮಾದಗಳು ನಡೆದಾಗವು. ಅದ್ರ ಮುಂದಿನ ದಿನದೊಳಗ ಇವುಗಳನ್ನ ತಿದ್ದಲಿಲ್ಲ ಅಂದ್ರೆ ಅವು ತಪ್ಪಕ್ಕವು ಅಂತಕ್ಕಂಥ ಒಂದು ವಿಚಾರವನ್ನ ತಮ್ಮ ಮುಂದಿಟ್ಟು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕು. ಪ್ರತಿ ದಿನ 5:15ಗೆ ಬರ್ರಿ, ಜಾಯ್ನ್ ಆಗ್ರಿ. ಇವತ್ತು ಯಾಕೋ ತಾಂತ್ರಿಕ ದೋಷದಿಂದ ಒಂದು 50 ನಿಮಿಷ ತಡವಾಯ್ತು ಬಹಳ ಜನರಿಗೆ. ಎಲ್ಲರಿಗೆ ನಾನು ವಿಶೇಷವಾಗಿ ಅವರ ತಾಯಿಯ ಬಗ್ಗೆ ಹೇಳಿದಾಗ ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿದೆ. ನಾನು ರಾತ್ರಿ ನೋಡಿದೆ ಅವ್ರ ತಾಯಿಯ. ನನಗೇನಿಸ್ತು, ಶಿ ಇಸ್ ನಾಟ್ ಲೆಸ್ ಟು ಸಾವಿತ್ರಿಬಾಯಿ ಫುಲೆ. 12-13 ವರ್ಷದಾಗ ಶಿಕ್ಷಕಿ ಆದ್ರು. ಸಣ್ಣ ವಯಸ್ಸಿನ ತಂದೆ ಕಳ್ಕೊಂಡು ಮತ್ತೊಬ್ಬರ ಮನ್ಯಾಗ ಶಾಲಿ ಕಲಿತು BA ಮಾಡಿ, ಮಗನ ಜೋಡಿ ಕಾಲೇಜ್ಗೆ ಹೋಗಿ B.Ed ಮಾಡಿ ಹೈಸ್ಕೂಲ್ ಟೀಚರ್ ಹಾಕಾರ. ಅದು ನನಗೆ ಕೇಳ್ತಾ ಕಣ್ಣೀರ್ ಬಂದ್ಬಿಡ್ತು. ಮಕ್ಕಳಿಗೆ ಟ್ಯೂಷನ್ ಹೇಳ್ತಾ ಅವ್ರ ಪ್ಯಾರಾಲಿಸಿಸ್ ಆಗಿತ್ತು, ಕಲಿಕೊಂಡಿದ್ದಿಲ್ಲಂತ. ಟ್ಯೂಷನ್ ಹೇಳ್ತಾ ಅರ್ಧ ಗಂಟೆ ಒಳಗೆ 1.5 ಗಂಟೆ ಹೇಳಿ ಮುಂದಿನ ಅರ್ಧ ಗಂಟೆಗೆ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಅಂದ್ರೆ ಕಾಯಕದೊಳಗೆ ತಾವು ಕೈಲಾಸ ಮಾಡ್ಕೊಂಡ್ರು. ಅವರ ಮಗನೂ ಕೂಡ ಅಂದ್ರೆ ಇವತ್ತು ಅವ್ರ ಮುಖಸ್ತುತಿ ಅಂತಲ್ಲ, ಬಹಳ ಸಮಾನ ಮನಸ್ಕರು, ಬಹಳಷ್ಟು ಚಿಂತನೆ. ಇವತ್ತು ನಾವು ಬೆಳಗ್ಗೆ ಅವ್ರು ಮಾತಾಡಿದ್ರೆ ಒಂದು ವಿಷಾದ, ನೋವು ಎಲ್ಲವನ್ನು ಹಂಚ್ಕೊಳ್ತೀವಿ. ಆದ್ರೆ ಭರವಸೆ ಅಂತಕ್ಕಂಥದ್ದು ಬಿಟ್ಟಿಲ್ಲ. ಚನ್ನಬಸವಣ್ಣ ಹೇಳ್ತಾನ, ಭೂಮಿಯೊಳಗೆ ಬೀಜ ಬಿದ್ದಲ್ಲಿ ಕೆಟ್ಟಿತನ ಬೇಡ, ಮುಂದಿನದ ಫಲದೊಳಗೆ ಅರ್ಸ್ಕೊ. ನಾವು ಅಕ್ಕನ ಅರಿವಿನ ನಿಮ್ಮೆಲ್ಲರ ಸಹಾಯದಿಂದ, ದಾಸೋಹದಿಂದ ಮಾಡ್ತಕ್ಕಂಥ ಒಂದು ಕೆಲಸ ಬಹುಶಃ ಮುಂದಿನ ದಿನದೊಳಗ ಇದು ಶಾಶ್ವತವಾಗ್ತತಿ ಅಥವಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು ಸೆಪ್ಟೆಂಬರ್ದಲ್ಲಿ ನಾವು ಇಡ್ತಾ ಇದ್ದೀವಿ. ಒಂದು ವೇಳೆ ಸಮಯ ಆಗ್ಲಿಲ್ಲ ಅಂದ್ರೆ 8 ದಿನ ನಾವು ಮುಂದೆ ಹಾಕ್ತೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸ್ರಿ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ಅಂತ ಹೇಳ್ತಾ ತಮಗೆ ನನ್ನ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು.
ಉಮೇಶ್ ಸರ್ ಮತ್ತು ಶಶಿಕಾಂತ್ ಪಟ್ಟಣ್ ಸರ್ಗೆ ಧನ್ಯವಾದಗಳು. ಮತ್ತೆ ಯಾರು ಮಾತಾಡ್ತೀರಿಂದ? ಬಾಪುಗೌಡ ಪಾಟೀಲ್ ಸರ್ ಮಾತಾಡ್ತಾರ್ರಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಯಾರಾದ್ರೂ ಮಾತಾಡ್ತಾರೇನು ಶರಣ ಸಮರ್ಪಣೆ ತಗೊಂಡು? ಯಾರಾದ್ರೂ ಮಾತಾಡ್ತೀರಿ? ಮತ್ತೆ ಶರಣ ಸಮರ್ಪಣೆ ತಗೊಂಡ್ಬಿಡ್ರಿ ಮೇಡಮ್, ನಾ ಮಾತಾಡ್ತೀನಿ. ಶರಣ ಸಮರ್ಪಣೆ ಶರಣೆ ಸುಧಾ ಪಾಟೀಲ್ ಮೇಡಮ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಸರ್ ಅವರ ತಾಯಿಯವರಾದ ಲಿಂಗೈಕ್ಯ ಪಾರ್ವತಮ್ಮ ಮಡಿವಾಳಪ್ಪ ಕಲ್ಹಾಳ್ ಅವರ ಸ್ಮರಣಾರ್ಥ ಏರ್ಪಡಿಸಿದ ಶರಣ ಮಾಸದ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ನಮ್ಮೆಲ್ಲರ ಮಾರ್ಗದರ್ಶಕರಾದ ಯಾವತ್ತು ಅತ್ಯಂತ ಪ್ರಬುದ್ಧವಾಗಿ ತಮ್ಮ ವಿಷಯ ಮಂಡನೆಯನ್ನು ಮಾಡುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ನಂತರ ಅತ್ಯಂತ ಭಾವುಕರಾಗಿ ತಮ್ಮ ತಾಯಿಯನ್ನು ನೆನೆಸಿಕೊಂಡು ಮಾತನಾಡಿದ ದತ್ತಿ ದಾಸೋಹಿಗಳಾದ ನನ್ನ ಸಹೋದರ ಸ್ಥಾನದಲ್ಲಿರುವ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಸರ್ ಅವರಿಗೆ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ವಚನ ಪ್ರಾರ್ಥನೆಯನ್ನು ಅತ್ಯಂತ ಸುಶ್ರಾವ್ಯವಾಗಿ ನಡೆಸಿಕೊಟ್ಟ ಏಂಜಲಿನಾ ಗ್ರೆಗರಿ ಮೇಡಮ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಅತ್ಯಂತ ಅಭಿಮಾನದಿಂದ ಮಾಡಿಕೊಟ್ಟ ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಮೇಡಮ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಇಂದಿನ ವಿಶೇಷ ಉಪನ್ಯಾಸ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮನವರ ಬಗೆಗೆ ಅತ್ಯಂತ ಸಮರ್ಪಕವಾಗಿ ಮತ್ತು ಎಲ್ಲರಿಗೂ ತಿಳಿಯುವಂತೆ ಸರಳವಾಗಿ ಉಪನ್ಯಾಸ ನೀಡಿದ ಡಾಕ್ಟರ್ ಗೀತಾ ಡಿಗ್ಗೆ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಇನ್ನು ಮುಂದೆ ವಚನ ಮಂಗಳವನ್ನು ಮಾಡಲಿರುವ ಸಹೋದರಿ ಜಯಶ್ರೀ ಆಲೂರ್ ಅವರಿಗೂ ಸಹ ಆತ್ಮೀಯ ಧನ್ಯವಾದಗಳು. ನಿರೂಪಣೆಯನ್ನು ಮಾಡುತ್ತಿರುವ ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಇಲ್ಲಿ ನೆರೆದ ಎಲ್ಲ ಬಸವ ಭಕ್ತರಿಗೆ, ತಾಂತ್ರಿಕ ಸಹಾಯಕರಿಗೆ ಮತ್ತು ಸಂಘಟಕರಿಗೆ ಪ್ರತಿಯೊಬ್ಬರಿಗೂ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ನಾಳೆ ಇದೇ ವೇಳೆಗೆ ಮತ್ತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ 5:30ಕ್ಕೆ ಗೂಗಲ್ ಮೀಟ್ನಲ್ಲಿ ಜಾಯ್ನ್ ಆಗಿ ಎಂದು ಹೇಳುತ್ತಾ ಎಲ್ಲರಿಗೂ ಇನ್ನೊಮ್ಮೆ ಶರಣು ಶರಣಾರ್ಥಿಗಳು. ಶರಣ ಸಮರ್ಪಣೆ ಮಾಡಿದ ಶರಣೆ ಸುಧಾ ಪಾಟೀಲ್ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ವಚನ ಮಂಗಳ ಶರಣೆ ಜಯಶ್ರೀ ಆಲೂರ್ ಮೇಡಮ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದೊಡೆ ಒಡನೆ ನುಡಿವನು ಇಮ್ಮನವಾದೊಡೆ ನುಡಿಯನು. ಒಮ್ಮನವಾದೊಡೆ ಒಡನೆ ನುಡಿವನು ಇಮ್ಮನವಾದೊಡೆ ನುಡಿಯನು. ಕಾನೆಯ ಸೋಲ ಅರ್ಧಗಾಣಿಯಾಗೆಲ್ಲ ಕಾನೆಯ ಸೋಲ ಅರ್ಧಗಾಣಿಯಾಗೆಲ್ಲ ಜಾನ ನೋಡವ್ವ ಜಾನ ನೋಡವ್ವ ಜಾನ ನೋಡವ್ವ ನಮ್ಮ ಕೂಡ
ಕೂಡಲ ಸಂಗಮ ದೇವ ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಧನ್ಯವಾದಗಳು. ಬಸವರಿಗೆ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.